1,00,000 ಕೋಟಿ ಆಸ್ತಿ ಮೌಲ್ಯ 1,00,000 ಕೋಟಿ. ಸೌತ್ ಆಫ್ರಿಕಾದ ಪ್ರಿಟೋರಿಯಾ ನಗರದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ತನಗೆ 55 ವರ್ಷ ಆಗುವಾಗ 1,00,000 ಕೋಟಿ ಸಂಪಾದನೆ ಮಾಡಿ ಪ್ರಪಂಚದ ಮೊದಲನೇ ಶ್ರೀಮಂತ ಆಗ್ತಾನೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬೋದಾ? ಆ ವಿಷಯವನ್ನ ನಂಬಿದ ಒಬ್ಬನೇ ವ್ಯಕ್ತಿ ಇಲಾನ್ ಮಸ್ಕ್. ಅವರೇ ಪ್ರಪಂಚದ ಮೊದಲ 1,00,000 ಕೋಟಿ ಆಸ್ತಿ ಮಾಡಿರುವಂತ ಮೊದಲ ಶ್ರೀಮಂತ ವ್ಯಕ್ತಿ. ಬನ್ನಿ, ಅವರು ಹೇಗೆ 1,00,000 ಕೋಟಿ ಕನಸನ್ನ ದಾಟಿದ್ರು, ಅವರ ಜರ್ನಿ ಅಷ್ಟು ಈಸಿ ಆಗಿತ್ತಾ, ಚಿಕ್ಕ ಹುಡುಗನಿಂದ ಹೇಗೆ ಅದಕ್ಕೆ ಅವರನ್ನ ತಯಾರು ಮಾಡ್ಕೊಂಡಿದ್ರು, ಅವ್ರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅವನ್ ವಯಸ್ಸಿನ ಹುಡುಗರೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಒಂದ್ ಹುಡುಗ ಅವನೇ ಕೋಡಿಂಗ್ ಮಾಡಿ ಒಂದು ವಿಡಿಯೋ ಗೇಮ್ ಅನ್ನ ತಯಾರು ಮಾಡಿ ವಿಡಿಯೋ ಗೇಮ್ ಅನ್ನ ಸೇಲ್ ಮಾಡ್ತಾನೆ. ಆ ಏಜ್ಗೆನೆ ಅವನು ಬೇರೆ ಹುಡುಗರಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿರ್ತಾನೆ, ತುಂಬಾನೇ ಜೀನಿಯಸ್ ಆಗಿರ್ತಾನೆ. ಅವನು ಇವತ್ತು ಬೆಳೆದು ಪ್ರಪಂಚದಲ್ಲಿ ರಾಕೆಟ್ಗಳನ್ನ ಇನ್ನೊಂದು ಗ್ರಹಕ್ಕೆ ಕಳಿಸೋದು, ಇನ್ನೊಂದು ಗ್ರಹದಲ್ಲಿ ಮನುಷ್ಯರು ವಾಸ ಮಾಡಬಹುದು ಅನ್ನೋ ಕನಸನ್ನ ಕಟ್ಕೊಂಡು ಕಾರ್ಗಳು, ರಾಕೆಟ್ಗಳು, ಸ್ಯಾಟಲೈಟ್ಗಳು ಎಲ್ಲ ಕನಸನ್ನ ನೆನ್ಸ್ ಮಾಡಿ ಇವತ್ತು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಆಗಿದೆ. ಹೀಗೆ ಒಂದ್ಸರಿ ಎಲಾನ್ ಮಸ್ಕ್ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಅವನೇನಾದ್ರೂ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಯಾರು ಕರೆದ್ರು ಅವರಿಗೆ ಕೇಳಿಸ್ತಾ ಇರ್ಲಿಲ್ವಂತೆ. ಅವ್ರ ಮನೆ ಅಪ್ಪ ಅಮ್ಮ ಏನ್ ಅನ್ಕೊಂಡಿದ್ರು ಅಂದ್ರೆ, ನನ್ ಮಗನಿಗೆ ಕಿವಿ ಏನೋ ಪ್ರಾಬ್ಲಮ್ ಇದೆ, ಕಿವಿ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಅಂತ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹತ್ರ ತೋರಿಸ್ಬೇಕಾದ್ರೆ ಡಾಕ್ಟ್ರು ಇವರಿಗೆ ಕಿವಿ ಏನೋ ಪ್ರಾಬ್ಲಮ್ ಇದೆ, ಕರೆಕ್ಟ್ ಆಗಿಲ್ಲ, ಇವನ್ ಆಪರೇಷನ್ ಮಾಡ್ಬೇಕು ಅಂತಾನೂ ಹೇಳಿರ್ತಾರೆ. ಆದ್ರೆ ಮನೆಗ್ ಬಂದ್ಮೇಲೆ ಕೆಲವು ದಿನಗಳಲ್ಲಿ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗಿದ್ದೇನು ಅಂದ್ರೆ, ಇಲಾನ್ ಮಸ್ಕ್ ಯಾವ್ದಾದ್ರು ವಿಚಾರನ ಯೋಚನೆ ಮಾಡ್ತಾ, ಯಾವ್ದಾದ್ರು ವಿಚಾರನ ನೋಡ್ತಾ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಅವನ ಬ್ರೈನ್ ಸೂಪರ್ ಕಂಪ್ಯೂಟರ್ ತರ ಆ ವಿಷಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರುತ್ತೆ. ಬೇರೆ ಯಾವ ವಿಷಯನೂ ಕೇಳಿಸ್ಕೊಳಲ್ಲ, ನೋಡಲ್ಲ. ಅದ್ರಲ್ಲೇ ಮುಳುಗೋಗಿರುವಾಗ ಯಾರೇ ಅವರನ್ನ ಕರೆದ್ರು ಅವರು ವಾಪಸ್ ಅದನ್ನ ತಿರುಗಿ ನೋಡುವಷ್ಟು ಅಥವಾ ಕೇಳಿಸ್ಕೊಳ್ಳುವಷ್ಟು, ರೆಸ್ಪಾಂಡ್ ಮಾಡುವಷ್ಟು ಕೂಡ ಇರಲ್ಲ. ಅಷ್ಟು ಆಳವಾಗಿ ಆ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಏಜ್ ಅಲ್ಲಿ ಇಲಾನ್ ಮಸ್ಕ್ ಗಂಟೆಗಟ್ಲೆ ಎನ್ಸೈಕ್ಲೋಪೀಡಿಯಾ, ಸೈನ್ಸ್ ಫಿಕ್ಷನ್ಸ್ ಈ ತರ ತುಂಬಾ ಬುಕ್ಸ್ ಅನ್ನ ಓದ್ತಾ ಕುತ್ಕೊಳ್ತಾ ಇದ್ರು. ಆ ಬುಕ್ಸ್ ಅನ್ನ ಮುಗಿಸೋವರೆಗೂ ಅವ್ರು ಬಿಡ್ತಾ ಇರ್ಲಿಲ್ಲ. ಇದರಿಂದ ಅವರಿಗೆ ಸೈನ್ಸ್ ಬಗ್ಗೆ ಕಂಪ್ಲೀಟ್ ಇಂಟೆಲಿಜೆನ್ಸ್ ಆ ಏಜ್ಗೆನೆ ಬಂದಿತ್ತು. ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಏನಂದ್ರೆ, ಒಂದ್ಸರಿ ಕತ್ಲಲ್ಲಿ ಅವನು ಮತ್ತೆ ಅವನ ಕಸಿನ್ ಹೊರ್ಗಡೆ ಆಟ ಆಡ್ತಾ ಇರ್ಬೇಕಾದ್ರೆ ಕಸಿನ್ ಇವರಿಗೆ ನನ್ಗೆ ಕತ್ಲೆ ಅಂದ್ರೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ರಿಪ್ಲೈ ಮಾಡಿದ್ದು, ಡಾರ್ಕ್ನೆಸ್ ಇಸ್ ಓನ್ಲಿ ಆಬ್ಸೆನ್ಸ್ ಆಫ್ ಲೈಟ್. ಈ ಕತ್ಲೆ ಏನಕ್ಕಿದೆ ಅಂದ್ರೆ ಲೈಟ್ ಇಲ್ಲ ಅಷ್ಟೇ, ಬೇರೆ ಏನೂ ಇಲ್ಲ ಇದ್ರಲ್ಲಿ ಅಂತ ಹೇಳಿದ್ರಂತೆ. ಅಷ್ಟು ಇಂಟೆಲಿಜೆನ್ಸ್ ಅವರಿಗೆ ಆವಾಗ್ಲೇ ಬಂದಿತ್ತು. ಅವರಿಗೆ ಕ್ವಶನ್ಗೆ ಲಾಜಿಕಲ್ ಆಗಿ, ಫ್ಯಾಕ್ಚುಯಲ್ ಆಗಿ ಆನ್ಸರ್ ಹೇಳೋದು ತುಂಬಾ ಇಷ್ಟ ಆಗಿತ್ತು. ಆನ್ಸರ್ ಅದೇ ತರ ಮಾಡ್ತಾ ಇದ್ರು ಎಲ್ಲರಿಗೂ. ಇದರಿಂದಾನೇ ಎಷ್ಟೋ ಸ್ಟೂಡೆಂಟ್ಗಳಿಗೆ, ಅವರ ಫ್ರೆಂಡ್ಸ್ಗಳಿಗೆ ಇವರನ್ನ ಕಂಡ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅದರಿಂದ ಕ್ಲಾಸಲ್ಲಿ ಇವರನ್ನ ತುಂಬಾ ಸರಿ ಬುಲಿನೂ ಮಾಡ್ತಾ ಇದ್ರು, ಇವರನ್ನ ಹೊಡೆಯೋದು, ಇವರನ್ನ ಹಿಂಸೆ ಮಾಡೋದೆಲ್ಲ ಆಗ್ತಾ ಇತ್ತು. ಇವರ ಫ್ಯಾಕ್ಚುಯಲ್ ಆನ್ಸರ್, ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್, ಸೈನ್ ಅನ್ನ ಇಟ್ಕೊಂಡು ಆನ್ಸರ್ ಮಾಡೋದು ಯಾರಿಗೂ ಇಷ್ಟ ಆಗ್ತಾ ಇರ್ಲಿಲ್ಲ. ಅಷ್ಟಕ್ಕೆ ಒಂದ್ಸರಿ ಏನಾಗಿತ್ತು ಅಂದ್ರೆ, ಸ್ಕೂಲಲ್ಲಿ ಇವರನ್ನ ಸ್ಟೆಪ್ಸ್ ಇಂದ ಕೆಳಗಡೆ ತಳ್ಳಿಬಿಟ್ಟಿದ್ರು. ಬಿದ್ದು ಹಾಸ್ಪಿಟ್ಲಿಗೂ ಅಡ್ಮಿಟ್ ಮಾಡ್ಬೇಕಾಗಿತ್ತು. ಮೇ ಬಿ ಇದೆಲ್ಲಾ ರೀಸನ್ ಇರ್ಬೋದು. ಅವರಿಗೆ ಲೈಫ್ ಅಲ್ಲಿ ಮುಂದೆ ಹೋಗ್ತಾ 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 ಹೊರ್ಗಡೆಯಿಂದ ಏನೇ ಟಾರ್ಚರ್ ಅನ್ಸಿದ್ರು, ಏನೇ ಪೈನ್ ಅನ್ಸಿದ್ರು ಎಲ್ಲವನ್ನು ತಡ್ಕೊಂಡು, ಎಲ್ಲವನ್ನು ಇಗ್ನೋರ್ ಮಾಡಿ ಇವರ ಗೋಲ್ ಕಡೆ ಹೋಗೋಕೆ ಸಹಾಯ ಮಾಡಿದ್ದು ಅನ್ಸುತ್ತೆ. ಎಲಾನ್ ಮಸ್ಕ್ ಅವರಿಗೆ 8 ವರ್ಷ ಆಗೋ ತನಕ ಅವರು ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮನ ಜೊತೆ ಆರಾಮಾಗೆ ಇದ್ರು. ಅವರಿಗೆ 8 ವರ್ಷ ಆಗ್ಬೇಕಾದ್ರೆ ಅಪ್ಪ ಅಮ್ಮನಿಗೆ ಡೈವರ್ಸ್ ಆಗತ್ತೆ. ಇಬ್ರು ಬೇರೆ ಬೇರೆ ಆಗ್ತಾರೆ, ಅಪ್ಪ ಬೇರೆ ಅಮ್ಮ ಬೇರೆ ಆಗ್ತಾರೆ. ಆಗ ಇಲಾನ್ ಮಸ್ಕ್ ಅಪ್ಪನ ಜೊತೆ ಇರಕ್ಕೆ ಇಷ್ಟಪಡ್ತಾರೆ.
ಏನಕ್ಕಂದ್ರೆ ಅಪ್ಪನ ಮನೆಯಲ್ಲಿ ಒಂದು ಎನ್ಸೈಕ್ಲೋಪೀಡಿಯಾ ಬುಕ್ ಮತ್ತೆ ಒಂದು ಕಂಪ್ಯೂಟರ್ ಇರುತ್ತೆ. ಅದು ಬೇಕು ಅನ್ನೋ ಕಾರಣಕ್ಕೆ ನಾನು ಅಪ್ಪನ ಜೊತೆನೆ ಇರ್ತೀನಿ ಅಂತ ಅವರು ಡಿಸೈಡ್ ಮಾಡಿ ಅಪ್ಪನ ಜೊತೆ ಇರ್ತಾರೆ. ನಾರ್ಮಲಿ ನಾವಾಗಿದ್ರೆ ಏನ್ ಮಾಡ್ತೀವಿ, ಕಂಪ್ಯೂಟರ್ ಸಿಕ್ಕಿದೆ ಅಂತ ಮೋಸ್ಟ್ಲಿ ಗೇಮ್ ಆಡ್ಬೋದು, ಇಲ್ಲ ಏನಾದ್ರೂ ವಿಡಿಯೋ ನೋಡ್ತಾ ಇದ್ವೇನು. ಬಟ್ ಇಲಾನ್ ಮಸ್ಕ್ ಆ ಟೈಮಲ್ಲಿ ಒಂದು ಪ್ರೋಗ್ರಾಮಿಂಗ್ ಬುಕ್ ಅನ್ನ, ಬೇಸಿಕ್ ಪ್ರೋಗ್ರಾಮಿಂಗ್ ಬುಕ್ ಅನ್ನ ಪರ್ಚೇಸ್ ಮಾಡ್ತಾರೆ. ನಾರ್ಮಲಿ ಒಬ್ರು ಆ ಏಜ್ ಅಲ್ಲಿ ಆ ಬುಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಮಿನಿಮಮ್ 6 ಮಂತ್ ಆಗತ್ತೆ. ಆದ್ರೆ ಇಲಾನ್ ಮಸ್ಕ್ ಅದನ್ನ ಡೇ ಅಂಡ್ ನೈಟ್ ಕೂತ್ಕೊಂಡು ಕೇವಲ 3 ದಿನದಲ್ಲಿ ಆ ಬುಕ್ ಅನ್ನ ಮುಗಿಸಿ ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಅಂತ ಬೇಸಿಕ್ ಆಗಿ ಕಲ್ತ್ಕೊಂಡು ಪ್ರೋಗ್ರಾಮಿಂಗ್ ಅನ್ನು ಶುರು ಮಾಡ್ತಾರೆ. ಪ್ರೋಗ್ರಾಮಿಂಗ್ ಕಲ್ತ್ಕೊಂಡ್ ಮೇಲೆ ಅವರಿಗೆ 12 ವರ್ಷ ಏಜ್ ಅಲ್ಲೇ ಒಂದು ವಿಡಿಯೋ ಗೇಮ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಬ್ಲಾಸ್ಟರ್ ಅಂತ ಹೆಸರಿಟ್ಟು ಒಂದು ವಿಡಿಯೋ ಗೇಮ್ ಅನ್ನ ಅವರೇ ಡಿಸೈನ್ ಮಾಡ್ತಾರೆ. ಆ ಗೇಮ್ ಹೇಗಿತ್ತು ಅಂದ್ರೆ, ಸ್ಪೇಸ್ ಶಿಪ್ ಇರುತ್ತೆ, ಅದನ್ನ ಈ ಪ್ಲೇಯರ್ ಶೂಟ್ ಮಾಡ್ಬೇಕು. ಎನಿಮಿ ಸ್ಪೇಸ್ ಶಿಪ್ ಅನ್ನ ಇವರ ಸ್ಪೇಸ್ ಶಿಪ್ ಅಲ್ಲಿ ಕೂತ್ಕೊಂಡು ಶೂಟ್ ಮಾಡ್ಬೇಕು. ಅವರು ಡಿಸೈನ್ ಮಾಡಿರೋದು ಕೋಡಿಂಗ್ ಕಂಪ್ಯೂಟರ್ ಆಗಿದ್ರು ಕೂಡ ಅವರ ಇಮ್ಯಾಜಿನೇಷನ್ ಎಷ್ಟಿತ್ತು ನೋಡಿ. ಆವಾಗ್ಲೇ ಸ್ಪೇಸ್ ಬಗ್ಗೆ, ಸ್ಪೇಸ್ ಶಿಪ್ ಬಗ್ಗೆ ಯೋಚನೆ ಮಾಡಿ ಒಂದು ಗೇಮ್ ಅಲ್ಲೂ ಅವರು ಸೈನ್ಸ್ ಅನ್ನ ತಂದಿದ್ರು. ಮತ್ತೆ ಅದೇ ಗೇಮ್ ಅನ್ನ ಒಂದು ಕಂಪನಿಗೆ $500 ಸೇಲ್ ಮಾಡ್ತಾರೆ. ಇದು ಟೆಕ್ನಿಕಲಿ ಅವರ ಏಜ್ಗೆ, ಅವರ ಲೈಫ್ ಇದು ಮೊದಲ ಬಿಸ್ನೆಸ್ ಆಗಿರುತ್ತೆ. ಅವರು ಹೈಸ್ಕೂಲ್ ತಲುಪುವಷ್ಟೊತ್ತಿಗೆ ನಾನು ಬೇರೆ ಹುಡುಗರಿಗಿಂತ ಡಿಫರೆಂಟ್, ನನಗೆ ಕೆಪಬಿಲಿಟಿ ಜಾಸ್ತಿ ಇದೆ, ಸೊ ಇದನ್ನ ನನ್ಗೆ ಯೂಸ್ ಮಾಡ್ಕೊಳಕ್ಕೆ ಬೇಕಾಗಿರೋದು ಒಂದು ಕರೆಕ್ಟ್ ಆಗಿರುವಂತ ಜಾಗ. ಅವರಿಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಆ ಏಜ್ ಅಲ್ಲಿ, ಆ ಟೈಮ್ ಅಲ್ಲಿ ಇವರ ಇಂಟೆಲಿಜೆನ್ಸ್ ಯೂಸ್ ಆಗೋ ಒಂದೇ ಜಾಗ USA. ಇವರಿಗೆ USA ಗೆ ಡೈರೆಕ್ಟ್ ಆಗಿ ಹೋಗಕ್ಕೆ ಆಪ್ಷನ್ ಇರ್ಲಿಲ್ಲ. USA ಗೆ ಹೋಗಕ್ಕೆ ಏನಾದ್ರೂ ಆಪ್ಷನ್ ಇದೆಯಾ ಅಂತ ಅವ್ರು ಯೋಚನೆ ಮಾಡುವಾಗ ಅವ್ರಿಗೆ ಗೊತ್ತಾಗಿದ್ದು ಇವರು ಕೆನಡಾ ಮುಖಾಂತರ USA ಗೆ ಹೋಗ್ಬೋದು. ಫಸ್ಟ್ ಕೆನಡಾಗ್ ಹೋಗ್ಬೇಕಾಯ್ತು. ಕೆನಡಾ ಸೆಲೆಕ್ಟ್ ಮಾಡಿದ್ದು ಏನಕ್ಕೆ ಅಂದ್ರೆ ಇವರ ತಾಯಿ ಕೆನಡಾ ನೇಟಿವ್ ಅವರು. ಸೊ ಇವರ ತಾಯಿಗೆ ಕೆನಡಾ ಸಿಟಿಜನ್ಶಿಪ್ ಇತ್ತು. ಸೊ ಬೈ ಬರ್ತ್ ಇಲಾನ್ ಮಸ್ಕ್ ಅವರಿಗೂ ಸಿಟಿಜನ್ಶಿಪ್ ಸಿಕ್ಕಿತ್ತು. ಹೀಗೆ 17 ವರ್ಷಕ್ಕೆ ಇಲಾನ್ ಮಸ್ಕ್ ಕೆನಡಾ ಹೋಗ್ತಾರೆ. ಕೆನಡಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವರ ಲೈಫ್ ಅಷ್ಟು ಈಸಿ ಆಗಿರ್ಲಿಲ್ಲ. ಹೊಸ ಕಂಟ್ರಿಗೆ ಬಂದಿದ್ರು, ಕಸಿನ್ ಜೊತೆ ಇರ್ಬೇಕಾಯ್ತು, ಅವ್ರ ಜೊತೆ ಇದ್ಕೊಂಡು ಅಲ್ಲಿ ಏನ್ ಕೆಲಸ ಸಿಗತ್ತೆ ಎಲ್ಲವನ್ನು ಮಾಡ್ತಾ ಇದ್ರು. ಕೆಲವು ಸರಿ ಏನೆಲ್ಲ ಕೆಲಸಗಳು ಸಿಗ್ತಾ ಇದೆ ಎಲ್ಲವನ್ನು ಮಾಡ್ತಾ ಇದ್ರು. ಅವರಿಗೆ ಅಲ್ಲಿ ಜೀವನ ನಡೆಸಬೇಕಾಗಿತ್ತು. ವೆಯ್ಟ್ ಎತ್ತದ್ರಿಂದ ಹಿಡಿದು ಕ್ಲೀನಿಂಗ್ ಇಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ರು. ಅವರು ಕೆಲಸ ಮಾಡ್ತಿದ್ದಂತ ಟೈಮಲ್ಲಿ ಅವ್ರಿಗೆ ಬರ್ತಾ ಇದ್ದ ಪೇ ಚೆಕ್ ಗಳು, ಅಂದ್ರೆ ನಾವು ಸಂಬಳ ಅಂತ ಏನ್ ಹೇಳ್ತೀವಿ, ಆ ಇದ್ರಲ್ಲಿ ಪೇ ಚೆಕ್ ಗಳನ್ನ ಕೊಡ್ತಾ ಇದ್ರು. ಅದು ಎಷ್ಟಾಗಿದ್ರು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸ್ವಲ್ಪ ದಿನಗಳ ನಂತರ ಅವರ ತಾಯಿ ಮತ್ತೆ ಅವರ ತಮ್ಮ ಕಿಂಬಲ್ ಕೆನಡಾಗೆ ಬರ್ತಾರೆ. ಅವರ ತಾಯಿ ಕೆನಡಾಗೆ ಬಂದದ್ರಿಂದ ಇವರಿಗೆ ಕ್ವೀನ್ಸ್ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಕ್ಕೆ ಆಪರ್ಚುನಿಟಿ ಸಿಗತ್ತೆ. ಇವರಿಗೆ ಗೊತ್ತಿತ್ತು ಎಲಾನ್ ಮಸ್ಕಿಗೆ ಪ್ರಪಂಚನ ನಾವು ಬದಲಾಯಿಸ್ಬೇಕಾದ್ರೆ, ಅವರನ್ನ ಅವರು ಬದಲಾಯಿಸ್ಕೊಳ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಎಜುಕೇಶನ್ ಮಾತ್ರ. ಎಜುಕೇಶನ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಎಲಾನ್ ಮಸ್ಕ್ ನಂಬಿದ್ರು. ಸೊ ತಾಯಿಯ ಸಹಾಯದಿಂದ ಕ್ವೀನ್ಸ್ ಯೂನಿವರ್ಸಿಟಿಗೆ ಜಾಯ್ನ್ ಆದ್ರು ಕೆನಡಾದಲ್ಲಿ. ಮತ್ತೆ ಅಲ್ಲಿಂದ 2 ವರ್ಷಗಳ ನಂತರ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾಗೆ ಟ್ರಾನ್ಸ್ಫರ್ ಆದ್ರು. ಅಲ್ಲಿ ತಮ್ಮ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಿಂದ ಅವ್ರಿಗೆ USA ಗೆ ಹೋಗ್ಬೇಕು ಅನ್ನೋ ಕನ್ಸು ಕಂಪ್ಲೀಟ್ ಆಯ್ತು. ಅಲ್ಲಿ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಯಲ್ಲಿ ಅವರು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ಅವರ ಬ್ರದರ್ ಕಿಂಬಲ್ ಜೊತೆ ಸೇರ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಪ್ರಪಂಚದ ಎಲ್ಲ ಕಡೆ ಜನಗಳಿಗೆ ಇಂಟರ್ನೆಟ್ ಆರಾಮಾಗಿ ಸಿಗೋಕೆ ಶುರು ಆಗಿರತ್ತೆ. ಸೊ ಪ್ರತಿಯೊಬ್ಬರಿಗೂ ಇಂಟರ್ನೆಟ್ ಆಕ್ಸೆಸ್ ಶುರುವಾಗಿದ್ದಂತ ಟೈಮ್ ಅದು. ಆ ಟೈಮಲ್ಲಿ ಒಂದು ಪ್ರಾಬ್ಲಮ್ ಇರತ್ತೆ. ಆ ಸಿಟಿಯಲ್ಲಿ ಯಾವುದೇ ಶಾಪ್ ಏನ್ ಹುಡುಕ್ಬೇಕಾದ್ರೂ ನಮ್ಮ ಎಲ್ಲೋ ಪೇಜಸ್ ಅಥವಾ ಟೆಲಿಫೋನ್ ಡೈರೆಕ್ಟರಿ ಏನಿದೆ ಅದೇ ತರ ಅವರು ಬುಕ್ ಅನ್ನ ನೋಡಿ ಶಾಪ್ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಶಾಪ್ ವರ್ಗು ರೀಚ್ ಆಗೋಕೆ ರೂಟ್ ನೋಡೋಕು ಅವರಿಗೆ ಮ್ಯಾಪ್ ಫಿಸಿಕಲ್ ಅಲ್ಲಿ ಇರುತ್ತೆ, ಅಂದ್ರೆ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರೋ ಮ್ಯಾಪ್ ಅನ್ನ ನೋಡ್ಕೊಂಡು ಆ ಶಾಪಿಗೆ ಹೋಗ್ಬೇಕಾಗತ್ತೆ. ಇಲಾನ್ ಮಸ್ಕ್ ಮತ್ತೆ ಅವರ ತಮ್ಮನಿಗೆ ಒಂದು ಪ್ಲಾನ್ ಬರುತ್ತೆ. ಈ ಸಿಚುವೇಶನ್ ಅಲ್ಲಿ ಎಲ್ಲಾ ಶಾಪ್ ಗಳನ್ನು ನಾವು ಲಿಸ್ಟ್ ಮಾಡಿ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ತಂದು ಅದರಲ್ಲಿ ರೆಸ್ಟೋರೆಂಟ್ಸ್, ಡಾಕ್ಟರ್ಸ್, ಈ ತರ ಶಾಪ್ಗಳು, ಮೆಡಿಕಲ್ಸ್, ಹಾಸ್ಪಿಟಲ್ಸ್, ಈ ತರ ಸಪರೇಟ್ ಕೆಟಗರಿಯಲ್ಲಿ ಡಿವೈಡ್ ಮಾಡಿ ಅವುಗಳಿಗೆ ರೀಚ್ ಆಗೋದಕ್ಕೆ ಮ್ಯಾಪ್ ಅನ್ನು ನಾವು ಆನ್ಲೈನ್ ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಜನಗಳಿಗೆ ಇದು ಈಸಿ ಆಗತ್ತೆ ಅಂತ ಒಂದು ಸಣ್ಣ ಅಪಾರ್ಟ್ಮೆಂಟ್ ಅಲ್ಲಿ ಜಾಗ ತಗೊಂಡು ಈ ಪ್ಲಾನ್ ಮೇಲೆ ವರ್ಕ್ ಮಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಕಂಪನಿ ಹೆಸರು Zip2. ಇದರಲ್ಲಿ ಇಲಾನ್ ಮಸ್ಕ್ ಡೇ ಅಂಡ್ ನೈಟ್ ಕುತ್ಕೊಂಡು ಕೋಡಿಂಗ್ ಮಾಡಿ ಆ ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡೋದ್ರಲ್ಲಿ ತೊಡಗ್ತಾರೆ. ಅವರ ತಮ್ಮ ಕಿಂಬಲ್
ಪ್ರತಿಯೊಂದು ಶಾಪ್ಗೂ ಡೋರ್ ಟು ಡೋರ್ ಹೋಗಿ ಆ ಶಾಪ್ ಅವರನ್ನ ಆ ಸಾಫ್ಟ್ವೇರ್ ಅಲ್ಲಿ ಅಥವಾ ಆ ಪ್ಲಾಟ್ಫಾರ್ಮ್ ಅಲ್ಲಿ ಲಿಸ್ಟಿಂಗ್ ಮಾಡ್ಕೊಳ್ಳಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಹೀಗೆ ನೋಡ್ತಾನೆ ಹಲವಾರು ಶಾಪ್ಗಳು ಆ ವೆಬ್ಸೈಟ್ ಅಲ್ಲಿ ಲಿಸ್ಟಿಂಗ್ ಮಾಡ್ತವೆ, ಮತ್ತೆ ಕಂಪನಿ ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗುತ್ತೆ, ಅದರ ಎಂಪ್ಲಾಯಿಗಳು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಅದೇ Zip2 ಕಂಪನಿ ಬೇರೆ ಕಂಪನಿಗಳಿಗೆ, ಬೇರೆ ಶಾಪ್ ಗಳಿಗೆ, ಪ್ಲಾಟ್ಫಾರ್ಮ್ ಗಳಿಗೆಲ್ಲ ಸಾಫ್ಟ್ವೇರ್ ಗಳನ್ನ ಕೋಡಿಂಗ್ ಮಾಡಿ ಅವರಿಗೆ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇದನ್ನ ನೋಡಿ ಆಗಿನ ಕಾಲದಲ್ಲೇ ಅವರಿಗೆ ಫಸ್ಟ್ 3 ಮಿಲಿಯನ್ ಮತ್ತೆ 50 ಮಿಲಿಯನ್ ಫಂಡಿಂಗ್ ಅನ್ನ ಕೊಡ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ಲಿ ತುಂಬಾ ಡಿಫರೆಂಟ್ ಆಗಿ ಸ್ಪೀಡ್ ಆಗಿ ಆ ಕಂಪನಿ ಬೆಳೀತಾ ಹೋಗುತ್ತೆ. 1999 ಇಂಟರ್ನೆಟ್ ಎಲ್ಲಾ ಕಡೆ ವ್ಯಾಪಕವಾಗಿ ಹರಡಿರುತ್ತೆ. ಎಲ್ಲರೂ ಇಂಟರ್ನೆಟ್ ಅನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆವಾಗ ದೊಡ್ಡ ಕಂಪನಿಗಳು ಯಾರಿದ್ರು ಅವರೆಲ್ಲ ಈ ತರ ಬೆಳೀತಾ ಇದ್ದ ಅಥವಾ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ಬೆಳೀತಾ ಇದ್ದ ಕಂಪನಿಗಳನ್ನ ಅಕ್ವೈರ್ ಮಾಡೋ ಪ್ಲಾನ್ ಅಲ್ಲಿ ತೊಡಗಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಕಾಂಪ್ಯಾಕ್ ಅನ್ನುವ ಒಂದು ಕಂಪನಿ ಇಲಾನ್ ಮಸ್ಕ್ ಅವ್ರದ್ದು Zip2 ಕಂಪನಿಯನ್ನ $307 ಮಿಲಿಯನ್ ಅನ್ನು ಕೊಟ್ಟು ಪರ್ಚೇಸ್ ಮಾಡುತ್ತೆ. ಸೊ ಇದರಲ್ಲಿ ಇಲಾನ್ ಮಸ್ಕ್ ಏನು ಶೇರ್ಸ್ ಇತ್ತು ಅದರ ಬದಲಿಗೆ ಅವರಿಗೆ $22 ಮಿಲಿಯನ್ ಅವರಿಗೆ ಸಿಗುತ್ತೆ. ಕೇವಲ 27 ವರ್ಷಕ್ಕೆನೆ ಅವರು ಮಿಲಿಯನಿಯರ್ ಆಗಿರ್ತಾರೆ. ನಾವಾಗಿದ್ರೆ ಅಷ್ಟು ಅಮೌಂಟ್ ಮಿಲೇನಿಯರ್ ಪೊಸಿಷನ್ ಏನಾದ್ರೂ ಬಂದಿದ್ರೆ ಆವಾಗ ರಿಟೈರ್ಮೆಂಟ್ ತಗೊಂಡು ಅಥವಾ ಸಿಂಪಲ್ ಆಗಿರೋ ಬೇರೆ ಏನಾದ್ರೂ ಕೆಲಸವನ್ನ ಮಾಡ್ಕೊಂಡಿರ್ತಾ ಇದ್ವಿ. ಬಟ್ ಇಲಾನ್ ಮಸ್ಕ್ ಅದನ್ನ ಮಾಡ್ಲಿಲ್ಲ. ಇಲಾನ್ ಮಸ್ಕ್ ಫ್ಯೂಚರ್ ಬಗ್ಗೆ ಏನೆಲ್ಲ ಕನ್ಸನ್ನ ಕಟ್ಕೊಂಡಿದ್ರು ಅದ್ರ ಮುಂದೆ ಅವ್ರಿಗೆ 22 ಮಿಲಿಯನ್ ಏನು ಅನ್ಸಿರ್ಲಿಲ್ಲ. ಅದನ್ನ ಇಟ್ಕೊಂಡು ಫ್ಯೂಚರ್ ಅನ್ನ ಇನ್ನೂ ಹೇಗೆ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಈ ತರ ಇಲಾನ್ ಮಸ್ಕ್ ಆಪರ್ಚುನಿಟೀಸ್ ಮಾರ್ಕೆಟ್ ಅಲ್ಲಿ ಏನಿದೆ ಅಂತ ಹುಡುಕ್ತಾ ಹೋಗ್ಬೇಕಾದ್ರೆ ಅವರಿಗೆ ಒಂದು ವಿಷಯ ಕಾಣಿಸುತ್ತೆ. ಆ ಟೈಮಲ್ಲಿ ಇದ್ದ ಬ್ಯಾಂಕ್ ಎಲ್ಲಾನು ಓಲ್ಡ್ ಫ್ಯಾಷನ್ಡ್ ಆಗಿತ್ತು. ಅಂದ್ರೆ ಅವರು ಲೆಡ್ಜರ್ಸ್ ಯೂಸ್ ಮಾಡ್ಕೊಂಡು ದೊಡ್ಡ ಬುಕ್ ಗಳನ್ನ ಯೂಸ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾ ಇದ್ರು. ಬಟ್ ಇಲಾನ್ ಮಸ್ಕ್ ತಲೆಯಲ್ಲಿ ಏನ್ ಬಂತು ಅಂದ್ರೆ ಬ್ಯಾಂಕಿಂಗ್ ಆಸ್ಪೆಕ್ಟ್ ಏನಿದೆ, ಲೋನ್ಸ್ ಇರ್ಬೋದು, ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಎಲ್ಲಾನು ಆನ್ಲೈನ್ ಮಾಡಬೇಕು, ಕಂಪ್ಲೀಟ್ ಎಲ್ಲ ಆಸ್ಪೆಕ್ಟ್ ಆನ್ಲೈನ್ ಅಲ್ಲಿ ನಡಿಬೇಕು ಅನ್ನೋ ಕನ್ಸನ್ನ ಕಂಡ್ರು. ಆ ಟೈಮಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋಕೆ ಹೆದರ್ತಾ ಇದ್ದ ಜನ ಆನ್ಲೈನ್ ಬ್ಯಾಂಕಿಂಗ್ ವರ್ಗೂ ಬರ್ತಾರ ಅನ್ನೋದು ಯಾರು ನಂಬಕಾಗದೇ ಇರೋ ವಿಚಾರ. ಈ ಕನ್ಸನ್ನ ನೆನ್ಸ್ ಮಾಡಕ್ಕೋಸ್ಕರ 1999 X.com ಅನ್ನೋ ಒಂದು ಕಂಪನಿಯನ್ನ ಶುರು ಮಾಡ್ತಾರೆ. ಇವರಿಗೆ ಸಿಕ್ಕಿದ $22 ಮಿಲಿಯನ್ ಅಲ್ಲಿ $12 ಮಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಿ X.com ಅನ್ನೋ ಕಂಪನಿಯನ್ನ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ಬ್ಯಾಂಕಿಂಗ್ ಅನ್ನ ನಂಬದೇ ಇರುವಂತ ಸ್ಥಿತಿ ಇದ್ದದ್ರಿಂದ ಇವರಿಗೆ ಕಸ್ಟಮರ್ಗಳು ಸಿಗೋದು ತುಂಬಾ ಕಷ್ಟ ಆಗಿತ್ತು. ಇದರಿಂದ ಎಲಾನ್ ಮಸ್ಕ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ನಾವು ಈಗ ಕ್ಯಾಶ್ ಬ್ಯಾಕ್ ಅನ್ನೋ ಕಾನ್ಸೆಪ್ಟ್ ಅನ್ನ ನೋಡ್ತಾ ಇದೀವಿ. ಕೆಲವು ಆಪ್ ಅಲ್ಲಿ UPI ಆಪ್ ಗಳಲ್ಲಿ ಕ್ಯಾಶ್ ಬ್ಯಾಕ್ ಅನ್ನ ತಗೊಳ್ತಾ ಇದೀವಿ. ಬಟ್ ಇಲಾನ್ ಮಸ್ಕ್ 1999 ಅದನ್ನ ಯೋಚನೆ ಮಾಡಿ X.com ಅಲ್ಲಿ ರಿಜಿಸ್ಟರ್ ಆಗೋ ಪ್ರತಿಯೊಂದು ಯೂಸರ್ಗೂ $20 ಅನ್ನ ಡೈರೆಕ್ಟ್ ರಿವಾರ್ಡ್ ಆಗಿ ಕೊಡ್ತಾ ಇದ್ರು. ಅದನ್ನ ಆ ಕಸ್ಟಮರ್ ಇಮ್ಮಿಡಿಯೇಟ್ಲಿ ಯೂಸ್ ಮಾಡ್ಕೊಳ್ಬಹುದಾಗಿತ್ತು. ಯಾವುದೇ ಲಿಮಿಟೇಷನ್ಸ್ ಇರಲಿಲ್ಲ. ಮತ್ತೆ ಆ ಪ್ಲಾಟ್ಫಾರ್ಮ್ ಅನ್ನ ಇನ್ನೊಬ್ರಿಗೆ ಏನಾದ್ರು ರೆಫರ್ ಮಾಡಿದ್ರೆ ರೆಫರಲ್ ಬೋನಸ್ ಆಗಿ $10 ಅನ್ನ ಕೊಡ್ತಾ ಇದ್ರು. ಅದನ್ನು ಇಮಿಡಿಯೇಟ್ ಆಗಿ ಖರ್ಚು ಮಾಡ್ಕೊಳ್ಬಹುದಾಗಿತ್ತು. ಈ ಸ್ಕೀಮ್ ಎಷ್ಟು ಸಕ್ಸಸ್ ಆಯ್ತು ಅಂದ್ರೆ 1 ವರ್ಷದೊಳಗಡೆ 2 ಲಕ್ಷ ರಿಜಿಸ್ಟ್ರೇಷನ್ ಆಗತ್ತೆ. ಇದೇ ಟೈಮಲ್ಲಿ ಇಲಾನ್ ಮಸ್ಕ್ ತರನೇ ಇನ್ನೊಬ್ರು ಪೀಟರ್ ಥೀಲ್ ಪೇಪಲ್ ಅಂತ ಒಂದು ಡಿಜಿಟಲ್ ಬ್ಯಾಂಕಿಂಗ್ ಕಂಪನಿಯನ್ನ ಶುರು ಮಾಡಿರ್ತಾರೆ. ಇಲಾನ್ ಮಸ್ಕ್ ಅವರ ಕಂಪನಿ X.com ಮತ್ತೆ ಪೀಟರ್ ಥೀಲ್ ಅವರ ಕಂಪನಿ ಪೇಪಲ್ ಇಬ್ಬರಿಗೂ ಕಾಂಪಿಟೇಷನ್ ತುಂಬಾ ಜೋರಾಗಿ ನಡೀತಾ ಇರುತ್ತೆ. ಮಾರ್ಕೆಟಿಂಗ್ ಅಲ್ಲಿ ಸಿಕ್ಕಾಬಟ್ಟೆ ದುಡ್ಡನ್ನ ಖರ್ಚು ಮಾಡಿ ಇಬ್ರು ಕಾಂಪಿಟೇಷನ್ ಅಲ್ಲಿ ಇರ್ತಾರೆ. ಸ್ವಲ್ಪ ದಿನಗಳಾಗುವಾಗ ಅವರಿಬ್ಬರಿಗೂ ರಿಯಲೈಸ್ ಆಗುತ್ತೆ ಈ ತರ ಕಾಂಪಿಟೇಷನ್ ಮಾಡ್ತಾ ಹೋದ್ರೆ 2 ಕಂಪನಿಗೂ ಲಾಸ್ ಆಗತ್ತೆ. ಇದರಿಂದ 2000 ಇಬ್ರು ಕಂಪನಿಯನ್ನ ಮರ್ಜ್ ಮಾಡೋ ಪ್ಲಾನ್ ಗೆ ಬರ್ತಾರೆ. ಇಬ್ರು ಮರ್ಜ್ ಮಾಡಿದ್ಮೇಲೆ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿ ಇಲಾನ್ ಮಸ್ಕ್ ಇರ್ತಾರೆ, ಸಿಇಒನು ಅವರೇ ಆಗ್ತಾರೆ. ಬಟ್ ಇಲಾನ್ ಮಸ್ಕ್ ಕಂಪನಿ ಒಳಗಡೆ ಹೋದಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಇವರ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳು ಬರುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪನಿ ನೇಮ್ ಪೇಪಲ್ ಇರಬೇಕು ಅಂತ ಅನ್ಕೊಳ್ತಾರೆ, ಇಲಾನ್ ಮಸ್ಕ್ X.com ಇರಬೇಕು ಅಂತ ಅನ್ಕೊಳ್ತಾರೆ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇಲಾನ್ ಮಸ್ಕ್ ಮ್ಯಾನೇಜ್ಮೆಂಟ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ.
ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ, ತುಂಬಾ ರೂತ್ಲೆಸ್ ಆಗಿರುತ್ತೆ. ಅವರು ಕಂಪನಿದು ಪ್ರತಿಯೊಂದು ಎಂಪ್ಲಾಯಿಯನ್ನು ಮೈಕ್ರೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಕಂಪನಿಯಲ್ಲಿ ಯಾವುದೇ ವಿಚಾರ ಪ್ರಾಬ್ಲಮೆಟಿಕ್ ಆಗಿದ್ರೆ ಅದನ್ನ ಪಬ್ಲಿಕ್ ಅಲ್ಲಿ ಅವರು ಕ್ರಿಟಿಸೈಸ್ ಮಾಡ್ತಾರೆ. ಕೆಲವು ಕೆಲಸಗಳು ಕಂಪನಿಯಲ್ಲಿ 4 ದಿನ 5 ದಿನ ತಗೊಳ್ಳುವಂತ ಕೆಲಸಗಳಿರುತ್ತೆ. ಬಟ್ ಇಲಾನ್ ಮಸ್ಕ್ ಅದನ್ನ ಒಂದೇ ದಿನದಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇಲಾನ್ ಮಸ್ಕ್ ಅವರಿಗೆ ಅವರ ಗರ್ಲ್ ಫ್ರೆಂಡ್ ಜಸ್ಟಿನ್ ಜೊತೆ ಮದುವೆ ಆಗುತ್ತೆ. ಅವ್ರ ಜೊತೆ ಆಸ್ಟ್ರೇಲಿಯಾ ಟ್ರಿಪ್ಪಿಗೆ ಹೋಗುತ್ತಾರೆ. ಇದೇ ಟೈಮನ್ನು ಯೂಸ್ ಮಾಡಿಕೊಂಡ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರ ಡಿಸಿಷನ್ ಅನ್ನ ತಗೊಂಡು ಇಲಾನ್ ಮಸ್ಕನ ಸಿಇಒ ಪೋಸ್ಟ್ ಇಂದ ರಿಮೂವ್ ಮಾಡಿ ಪೀಟರ್ ಥೀಲನ್ನ ಸಿಇಒ ಪೋಸ್ಟ್ಗೆ ಅಪಾಯಿಂಟ್ ಮಾಡ್ತಾರೆ. ಸೆಪ್ಟೆಂಬರ್ 2000ಕ್ಕೆ ಇಲಾನ್ ಮಸ್ಕ್ ಟ್ರಿಪ್ ಇಂದ ವಾಪಸ್ ಬಂದು ಇಲ್ಲಿ ಆಗಿರೋದನ್ನ ನೋಡಿ ಇವರು ವಾಪಸ್ ಸಿಇಒ ಆಗಕ್ಕೆ ಎಷ್ಟು ಕಷ್ಟಪಟ್ರು ಅದು ಸಕ್ಸಸ್ಫುಲ್ ಆಗಲ್ಲ. ಪೀಟರ್ ಥೀಲರ ಲೀಡರ್ಶಿಪ್ ಅಲ್ಲಿ ಕೂಡ ಪೇಪಲ್ ಕಂಪನಿ ತುಂಬಾ ಒಳ್ಳೆ ನೇಮನ್ನ ಮಾಡಿ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇರತ್ತೆ. 2002ರಲ್ಲಿ ಇಬೇ ಕಂಪನಿ ಪೇಪಲ್ ಅನ್ನ $1.5 ಬಿಲಿಯನ್ ಕೊಟ್ಟು ಪರ್ಚೇಸ್ ಮಾಡುತ್ತೆ. ಇದರಲ್ಲಿ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿದ್ದ ಇಲಾನ್ ಮಸ್ಕ್ ಅವರಿಗೆ $180 ಮಿಲಿಯನ್ ಸಿಗತ್ತೆ. ಈ $180 ಮಿಲಿಯನ್ ಇವರಿಗೆ ಸಿಕ್ಕಿದಾಗ ಇವರು ಅಮೆರಿಕಾದ ಮೋಸ್ಟ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಅಲ್ಲಿ ಒಬ್ಬರಾಗಿರ್ತಾರೆ. ಆದ್ರೆ ಅದೇ ಟೈಮಿಗೆ ಇವರಿಗೊಂದು ಶಾಕಿಂಗ್ ಇನ್ಸಿಡೆಂಟ್ ಆಗುತ್ತೆ. ಇವರ 2.5 ವರ್ಷದ ಮಗ ಕೆಲವು ಹೆಲ್ತ್ ಪ್ರಾಬ್ಲಮ್ಸ್ ಗಳಿಂದ ತೀರೋಗ್ತಾರೆ. ಇದಾದ್ಮೇಲೆ 3 ವಾರ ಕಂಟಿನ್ಯೂಸ್ ಇವರು ಮನೆಗೆ ಹೋಗೋದೇ ಇಲ್ಲ. ಏನಕ್ಕಂದ್ರೆ ಮನೆಯಲ್ಲಿ ಆ ಮಗು ಇಲ್ದೇ ಇರೋ ಅವರ ಬೆಡ್ ಆಗ್ಲಿ ಅವರ ತೊಟ್ಲಾಗ್ಲಿ ನೋಡೋದಕ್ಕೆ ಇವ್ರಿಗೆ ಆಗ್ತಾ ಇರ್ಲಿಲ್ವಂತೆ. ಇವರು ಹೇಗೆ ಚಿಕ್ಕ ವಯಸ್ಸಲ್ಲಿ ಇವರ ಫ್ರೆಂಡ್ಸ್ ಬುಲ್ಲಿ ಮಾಡುವಾಗ ಅಥವಾ ಏನಾದ್ರೂ ಪೇನ್ ಸಿಚುವೇಶನ್ ಆದಾಗ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡೋದಾಗ್ಬೋದು, ಬುಕ್ಕನ್ನು ಓದೋಕೆ ಶುರು ಮಾಡೋದಾಗ್ಬೋದು, ಆ ಥರ ಈ ಪೇನ್ ಇಂದ ಹೊರಗಡೆ ಬರೋದು ಕೂಡ ಕಂಪ್ಲೀಟ್ ಆಗಿ ಇವರ ವರ್ಕ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ಮತ್ತೆ ಬುಕ್ ಅಲ್ಲಿ ಮುಳುಗೋಗ್ತಾರೆ. ಈಗ ಪೇಪಲ್ ಸಕ್ಸಸ್ ಆಗಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇವರು ಯೋಚನೆ ಮಾಡುವಾಗ ಇವರ ತಲೆಗೆ ಬಂದಿದ್ದು ಮಾರ್ಸ್ ಎಕ್ಸ್ಪ್ಲೋರೇಷನ್. ಅಂದ್ರೆ ಮಂಗಳ ಗ್ರಹಕ್ಕೆ ಹೋಗಿ ಮಂಗಳ ಗ್ರಹ ಹೇಗಿದೆ, ಅದರಲ್ಲಿ ಜೀವಿಗಳಿರ್ತಾವ, ಜೀವಿಗಳನ್ನ ಶುರು ಮಾಡ್ಬೋದಾ, ಅಲ್ಲಿ ಜೀವನ ಮಾಡ್ಬೋದಾ ಅಂತ ಎಕ್ಸ್ಪ್ಲೋರೇಷನ್ ಮಾಡೋ ಉದ್ದೇಶದಲ್ಲಿ ಇರ್ತಾರೆ. ಎಲಾನ್ ಮಸ್ಕಿಗೆ ಯಾವಾಗ್ಲೂ ಒಂದು ವಿಚಿತ್ರವಾದ ಥಾಟ್ ಇತ್ತಂತೆ. ಏನಂದ್ರೆ ಭೂಮಿಯನ್ನ ಯಾರಾದ್ರೂ ಅಟ್ಯಾಕ್ ಮಾಡಿ ಭೂಮಿಯನ್ನ ನಾಶ ಮಾಡಕ್ಕೆ ಟ್ರೈ ಮಾಡಿದಾಗ ಭೂಮಿಯವ್ರು ಎಲ್ಲಿ ಹೋಗಿ ಸೇಫ್ ಆಗಿರ್ಬೋದು ಅಂತ ಯೋಚನೆ ಮಾಡುವಾಗ ಇವರು ಮಾರ್ಸ್ ಅಲ್ಲಿ ನಾವೆಲ್ಲರೂ ಹೋಗೋ ತರ ಆದ್ರೆ, ಅಲ್ಲಿ ಜೀವನ ಮಾಡಕ್ ಆಗೋ ತರ ಆದ್ರೆ ಅಲ್ಲಿ ಹೋಗಿ ಸೇಫ್ ಆಗಿರ್ಬೋದು ಅಂತ ಯೋಚನೆ ಮಾಡಿದ್ರಂತೆ. ಯಾವಾಗ್ಲೂ ಮನುಷ್ಯ ಒಂದೇ ಪ್ಲಾನೆಟ್ಗೆ ಸೀಮಿತವಾಗಿ ಇರಬಾರ್ದು, ಮನುಷ್ಯ ಮಲ್ಟಿ ಪ್ಲಾನೆಟೋರಿಯಲ್ ಸ್ಪೀಸೀಸ್ ಆಗ್ಬೇಕು ಅಂತ ಇವರು ಯೋಚನೆ ಮಾಡಿದ್ರಂತೆ. ಇದರಿಂದ ಇಲಾನ್ ಮಸ್ಕ್ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿರೋ ರಾಕೆಟ್ ಸೈಂಟಿಸ್ಟ್ ಗಳ ಜೊತೆ ತುಂಬಾ ಡಿಸ್ಕಷನ್ ಅನ್ನ ಮಾಡ್ತಾರೆ. ರಾಕೆಟ್ ಸೈನ್ಸ್ ಇರೋ ಬುಕ್ ಗಳನ್ನ ಕಂಪ್ಲೀಟ್ ಆಗಿ ಓದಿ ಒಂದು ರಾಕೆಟ್ ಸೈನ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗೋದ್ರಲ್ಲಿ ತೊಡಗಿರ್ತಾರೆ. ಸೊ ಇವರು ಲೈಫ್ ಟು ಮಾರ್ಸ್ ಅನ್ನೋ ಒಂದು ಫೌಂಡೇಶನ್ ಅನ್ನು ಶುರು ಮಾಡ್ತಾರೆ. ಆ ಫೌಂಡೇಶನ್ ನ ಫಸ್ಟ್ ಮಿಷನ್ ಮಾರ್ಸ್ OSS ಅನ್ನು ಶುರು ಮಾಡ್ತಾರೆ. ಮಾರ್ಸ್ OSS ಕಾನ್ಸೆಪ್ಟ್ ಏನಾಗಿತ್ತು ಅಂದ್ರೆ ಮಾರ್ಸ್ಗೆ ಒಂದು ಫೋರ್ಸ್ಡ್ ಗ್ರೀನ್ ಹೌಸ್ ಅನ್ನ ಕಳಿಸೋದು, ಅದ್ರ ಒಳಗಡೆ ಗಿಡಗಳನ್ನ ಬೆಳೆಸೋದು. ಇದರಿಂದ ಪ್ರಪಂಚಕ್ಕೇನೆ ಮಾರ್ಸ್ ಅಲ್ಲಿ ಗಿಡಗಳನ್ನ ಬೆಳೆಸೋದು, ಒಂದು ಜೀವವನ್ನ ಬೆಳೆಸೋದು ಸಾಧ್ಯ ಅನ್ನೋದನ್ನ ತೋರಿಸ್ಬೇಕು. ಈ ಗ್ರೀನ್ ಹೌಸ್ ಇಂದ ಡೈರೆಕ್ಟ್ ಆಗಿ ಕ್ಯಾಮ್ರಾ ಮುಖಾಂತರ ಪ್ರಪಂಚಕ್ಕೆ ಇದನ್ನೆಲ್ಲ ಲೈವ್ ಆಗಿ ತೋರಿಸ್ಬೇಕು ಅನ್ನೋ ಕನ್ಸನ್ನ ಕಟ್ಕೊಂಡಿರ್ತಾರೆ. ಇದಕ್ಕೆ ಮಾರ್ಸ್ಗೆ ಈ ವಸ್ತುಗಳನ್ನೆಲ್ಲ ತಗೊಂಡೋಗೋದಕ್ಕೆ ಬೇಕಾದ ರಾಕೆಟ್ ಪರ್ಚೇಸ್ಗೆ ರಷ್ಯಾಗೆ ಹೋಗ್ತಾರೆ. ಇವರು ರಷ್ಯಾದಲ್ಲಿ ಮಾಡುವಂತಹ ತುಂಬಾನೇ ಮೀಟಿಂಗ್ಸ್ ಗಳಿಂದ ರಾಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಗೊತ್ತಾಗುತ್ತೆ. ತುಂಬಾ ನೆಗೋಷಿಯೇಷನ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಬಟ್ ಯಾವುದು ವರ್ಕ್ ಆಗಲ್ಲ. ಸೊ ಇವರು ಆ ಎಕ್ಸ್ಪೆನ್ಸ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ರೀಯೂಸಬಲ್ ರಾಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ರಾಕೆಟ್ ಅನ್ನ ಲಾಂಚ್ ಮಾಡೋದು, ಅದರ ಕೆಲಸ ಏನಿದೆ, ಆರ್ಬಿಟ್ ಅಲ್ಲಿ ಸೆಟಲೈಟ್ ಅನ್ನ ಅಥವಾ ಮಾರ್ಸ್ಗೆ ಇವ್ರು ಏನ್ ಹೇಳ್ತಾರೆ ಆ ಥಿಂಗ್ಸ್ ಅನ್ನ ಅಲ್ಲಿ ಬಿಟ್ಟು ಆ ರಾಕೆಟ್ ರಿಟರ್ನ್ ಬರಬೇಕು. ಆ ರಿಟರ್ನ್ ಬಂದಿರೋ ರಾಕೆಟ್ ಅನ್ನ ರೀಯೂಸ್ ಮಾಡಬೇಕು. ಇದರಿಂದ ರಾಕೆಟ್ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ ಅಂತ ಪ್ಲಾನ್ ಅನ್ನು ಮಾಡ್ತಾರೆ. ರಷ್ಯಾದಿಂದ ರಿಟರ್ನ್ ಬರ್ತಾ ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡಿರ್ಬೇಕಾದ ಇಲಾನ್ ಮಸ್ಕಿಗೆ ಕೆಲವು ಥಾಟ್ಸ್ ಬರುತ್ತೆ. ಅವರು ರಾಕೆಟ್ ಅನ್ನ ಓನ್ ಆಗಿ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗತ್ತೆ, ಏನು ರಾ ಮೆಟೀರಿಯಲ್ಸ್ ಬೇಕು, ಏನು ಡಿಸೈನಿಂಗ್ ಬೇಕು, ರಾಕೆಟ್ ಅನ್ನ ಲಾಂಚ್ ಮಾಡ್ಬೇಕಾದ್ರೆ ಏನು ಖರ್ಚಾಗುತ್ತೆ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅವರು ಫೈನಲ್ ಮಾಡುವಷ್ಟು ಹೊತ್ತಿಗೆ ಅವರಿಗೆ ಗೊತ್ತಾಗತ್ತೆ ನಾಸಾ ಆಗ್ಲಿ ಬೇರೆ ಕಂಟ್ರಿಗಳಾಗ್ಲಿ ಯಾರು ಯಾಕೆ ಮಾರ್ಸ್ ಎಕ್ಸ್ಪ್ಲೋರೇಷನ್ ಅನ್ನ ಶುರು ಮಾಡಿಲ್ಲ ಅಥವಾ ಅದರ ಇಂಟ್ರೆಸ್ಟ್ ಅನ್ನ ಯಾಕೆ ತೋರಿಸಿಲ್ಲ ಅಂದ್ರೆ
ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಅದಕ್ಕೆ ಆಗುವಂತಹ ರಾಕೆಟ್ಗಳು, ಅದಕ್ಕೆ ಮಾಡಬೇಕಾಗಿದ್ದಂತಹ ರಾಕೆಟ್ಗಳ ಎಕ್ಸ್ಪೆನ್ಸ್ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ರಾಕೆಟ್ ರಾ ಮೆಟೀರಿಯಲ್ಸ್, ರಾಕೆಟ್ ಫೈನಲ್ ಕಾಸ್ಟ್ ಅಲ್ಲಿ 2-3% ಮಾತ್ರ ಇರುತ್ತೆ. ಅದರ ಡಿಸೈನು, ಅದರ ಲಾಂಚಿಂಗ್ ಖರ್ಚು, ಇದನ್ನೆಲ್ಲ ಇವರು ಬೆಟರ್ ಆಗಿ ಮಾಡಕ್ ಶುರು ಮಾಡಿದ್ರೆ ಅಥವಾ ಅದನ್ನ ಇಂಪ್ರೂವ್ ಮಾಡಿದ್ರೆ ಇದರ ಖರ್ಚನ್ನ ಕಡಿಮೆ ಮಾಡಬಹುದು, ಬೆಟರ್ ರಾಕೆಟ್ ಅನ್ನ ಲೆಸ್ ಎಕ್ಸ್ಪೆನ್ಸಿವ್ ಆಗಿ ಮಾಡಬಹುದು ಅನ್ನೋ ಪ್ಲಾನಿಗೆ ಬರ್ತಾರೆ. ಇದರಿಂದ ಇವರು ಶುರು ಮಾಡಿದ ಕಂಪನಿನೇ ಸ್ಪೇಸ್ ಎಕ್ಸ್. ಈ ಸ್ಪೇಸ್ ಎಕ್ಸ್ಗೋಸ್ಕರ 2002ರಲ್ಲಿ 75,000 ಸ್ಕ್ವೇರ್ ಫೀಟ್ ಇರುವಂತ ಒಂದು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ವೇರ್ ಹೌಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಬೋಯಿಂಗ್ ಮತ್ತೆ ನಾಸಾದಿಂದ ಫೇಮಸ್ ಸೈಂಟಿಸ್ಟ್ ಗಳನ್ನ, ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರಿಂಗ್ ಗಳನ್ನ ಹೈರ್ ಮಾಡ್ತಾರೆ. ಅವರಿಗೆಲ್ಲ ಇಲಾನ್ ಮಸ್ಕ್ ಕೊಟ್ಟಿದ್ದ ಒಂದೇ ಟಾಸ್ಕ್, ಪ್ರಪಂಚದಲ್ಲೇ ಚೀಪೆಸ್ಟ್ ಆಗಿರೋ, ಫಾಸ್ಟೆಸ್ಟ್ ಆಗಿ ಅಂದ್ರೆ ತುಂಬಾ ಬೇಗ ಪ್ರಿಪೇರ್ ಆಗುವಂತಹ ರಾಕೆಟ್ ಗಳನ್ನ ರೆಡಿ ಮಾಡೋದು. ಬೇರೆ ಕಂಪನಿಗಳು ಅಥವಾ ನಾಸಾ ಎಲ್ಲ ರಾಕೆಟ್ ಮಾಡೋದಕ್ಕೆ 1 ಇಯರ್ ತಗೊಂಡ್ರೆ ಇವರು 6 ಮಂತ್ ಅಲ್ಲೇ ರಾಕೆಟ್ ಅನ್ನ ಮಾಡ್ಬೇಕು. ಮತ್ತೆ ಚೀಪೆಸ್ಟ್ ರಾಕೆಟ್ ಆಗಿರ್ಬೇಕು, ಅದು ಎಕ್ಸ್ಪೆನ್ಸಿವ್ ಆಗಿರ್ಬಾರ್ದು ಅನ್ನೋ 2 ಟಾಸ್ಕ್ ಅನ್ನ ಅವ್ರಿಗೆ ಕೊಟ್ಟು ಮಾಡ್ತಾರೆ. ಸೊ ಇದನ್ನ ಮಾಡಕ್ಕೆ ಏನೆಲ್ಲ ಬೇಕು ಅಷ್ಟು ಸ್ಟ್ರಾಟಜಿಗಳನ್ನ ಇಲಾನ್ ಮಸ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ರಾಕೆಟ್ ಡಿಸೈನ್ ಮಾಡೋ ಟೀಮ್ ಮತ್ತೆ ರಾಕೆಟ್ ಅನ್ನ ಬಿಲ್ಡ್ ಮಾಡೋ ಟೀಮ್ಸ್ ಅನ್ನ ಸಪರೇಟ್ ಮಾಡಿರ್ತಾರೆ. ಇಲಾನ್ ಮಸ್ಕ್ ಇಬ್ಬರನ್ನು ಒಂದೇ ಟೀಮಿಗೆ ಮಾಡಿ, ಡಿಸೈನ್ ಮಾಡೋ ಟೀಮ್, ಬಿಲ್ಡ್ ಮಾಡೋ ಟೀಮ್ ಎರಡನ್ನು ಒಂದೇ ಮಾಡಿ ಅವರಿಬ್ಬರ ಮಧ್ಯ ಕಂಟಿನ್ಯೂಸ್ ಡಿಸ್ಕಷನ್ಸ್ ಆಗ್ಬೇಕು. ಅದರಿಂದ ಕೆಲಸ ಬೇಗ ಆಗತ್ತೆ, ಎರರ್ಗಳು ಕಡಿಮೆ ಆಗತ್ತೆ ಅನ್ನೋ ಪ್ಲಾನ್ ಅನ್ನ ಶುರು ಮಾಡ್ತಾರೆ. ಮತ್ತೆ ಇನ್ನೊಂದು ಮೇಜರ್ ಸ್ಟ್ರಾಟಜಿ ಏನಂದ್ರೆ, ಬೇರೆ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ರಾ ಮೆಟೀರಿಯಲ್ ಗಳನ್ನ, ಸ್ಪೇರ್ ಪಾರ್ಟ್ ಗಳನ್ನ, ಅಂದ್ರೆ ಇಂಜಿನ್ ಆಗ್ಬೋದು, ಫ್ಯೂಯಲ್ ಟ್ಯಾಂಕ್ ಆಗ್ಬೋದು, ಈ ತರ ಸ್ಪೇರ್ ಪಾರ್ಟ್ಸ್ ಗಳನ್ನ ಡಿಫ್ರೆಂಟ್ ಕಂಪನಿಯಿಂದ ಪರ್ಚೇಸ್ ಮಾಡಿ ಎಲ್ಲಾನು ಅಸೆಂಬಲ್ ಮಾಡ್ತಾ ಇರ್ತಾರೆ. ಆದ್ರೆ ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಅಲ್ಲಿ ಅಲ್ಲೇ ಖುದ್ದಾಗಿ ಡಿಸೈನ್ ಆಗಿ ಅಲ್ಲೇನೆ ಅಸೆಂಬಲ್ ಆಗ್ಬೇಕು, ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಏನಕ್ಕಂದ್ರೆ ಹೊರಗಡೆ ಇರುವಂತಹ ಕಂಪನಿಗಳು ಡಿಲೇ ಮಾಡೋ ಚಾನ್ಸಸ್ ಇರುತ್ತೆ, ಎಕ್ಸ್ಪೆನ್ಸಿವ್ ಪಾರ್ಟ್ಸ್ ಅನ್ನು ಕೊಡೋ ಚಾನ್ಸಸ್ ಇರುತ್ತೆ. ಇಲ್ಲೇ ಆ ಪಾರ್ಟ್ ಡಿಸೈನ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲೇ ಅದು ಅಸೆಂಬಲ್ ಆದ್ರೆ ಇವರಿಗೆ ಟೈಮು ಸೇವ್ ಆಗುತ್ತೆ, ಎಕ್ಸ್ಪೆನ್ಸೂ ಕಡಿಮೆ ಆಗುತ್ತೆ. ಇಲಾನ್ ಮಸ್ಕ್ ಬೇರೆ ಕಂಪನಿಯಲ್ಲಾಗ ರಾಕೆಟ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಕೆಲವು ಪಾರ್ಟ್ಸ್ ಗಳು ತುಂಬಾ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ ಗಳಿಂದ ಮಾಡಿರ್ತಾರೆ. ಆದ್ರೆ ಇಲಾನ್ ಮಸ್ಕಿಗೆ ಅದು ಗೊತ್ತಾಗುತ್ತೆ, ಕಡಿಮೆ ಎಕ್ಸ್ಪೆನ್ಸ್ ಇರೋ ಮೆಟೀರಿಯಲ್ ಗಳಿಂದ ಮಾಡಿದ್ರು ಕೂಡ ರಾಕೆಟ್ ಅಷ್ಟೇ ಸೇಫ್ ಆಗಿ ಅಷ್ಟೇ ಎಫಿಷಿಯಂಟ್ ಆಗಿರುತ್ತೆ ಅಂತ. ಆ ಟೈಮಲ್ಲಿ ಬೇರೆ ರಾಕೆಟ್ ಕಂಪನಿಗಳು 600 kg ಇರುವಂತಹ ಪೇಲೋಡ್ ಅನ್ನ, ಅಂದ್ರೆ ಸ್ಯಾಟಲೈಟ್ ಆ ತರ ಏನಾದ್ರೂ ಪೇಲೋಡ್ ಗಳನ್ನ, 600 kg ಇರೋ ಪೇಲೋಡ್ ಅನ್ನ ಲೋವರ್ ಆರ್ಬಿಟ್ ಗೆ ತಗೊಂಡೋಗಿ ಅಲ್ಲಿ ಬಿಟ್ಟು ಬರೋದಕ್ಕೇನೆ 70 million rupees ಚಾರ್ಜ್ ಮಾಡ್ತಾ ಇರ್ತಾರೆ. ಆದ್ರೆ ಇಲಾನ್ ಮಸ್ಕ್ ಅದನ್ನ ನಾವು ಕೇವಲ 7 million rupees ಅಲ್ಲಿ ಮಾಡ್ಕೊಡಕ್ ಆಗತ್ತೆ, 10 ಪಟ್ಟು ಕಡಿಮೆ ಖರ್ಚಲ್ಲಿ ಅದೇ ಪೇಲೋಡ್ ಅನ್ನ ನಾವು ತಗೊಂಡೋಗಿ ಬಿಟ್ಟು ಬರ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ. ಸೊ ಇದರಿಂದ ಅವರ ಪ್ಲಾನ್ ಅಲ್ಲಿ ಫಸ್ಟ್ ಸ್ಪೇಸ್ ಎಕ್ಸ್ ರಾಕೆಟ್ ಫಾಲ್ಕನ್ 1 ಶುರು ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇಲಾನ್ ಮಸ್ಕ್ ಫಾಲ್ಕನ್ 1 ಅನ್ನ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀವಿ, ಒಂದೇ ವರ್ಷ ಅದು ಲಾಂಚ್ ಗೆ ರೆಡಿ ಆಗುತ್ತೆ ಅಂತ ಕನ್ಸನ್ನ ಕಟ್ಕೊಂಡಿರ್ತಾರೆ. ಆದ್ರೆ ಫಾಲ್ಕನ್ 1 ರೆಡಿ ಆಗಿ ಹೊರಗಡೆ ಬರೋದಕ್ಕೆ ಕಂಪ್ಲೀಟ್ ಆಗಿ 4 ವರ್ಷ ತಗೊಳುತ್ತೆ. 2006ರಲ್ಲಿ ಫಾಲ್ಕನ್ 1 70 ಅಡಿ ಎತ್ತರದ ಸಿಲ್ವರ್ ಕಲರ್ ಫಾಲ್ಕನ್ 1 ಲಾಂಚ್ ಗೆ ರೆಡಿ ಆಗುತ್ತೆ. ಲಾಂಚ್ ಆಗಿ ಅದು ಇನ್ನೇನು ಆಕಾಶದ ಎತ್ತರದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ 25 ಸೆಕೆಂಡ್ ಅಲ್ಲಿ ಒಂದು ಸಣ್ಣ ಫ್ಯೂಯಲ್ ಲೀಕೇಜ್ ಇಂದ ಎಂಜಿನ್ ಅಲ್ಲಿ ಬೆಂಕಿ ಬರೋಕೆ ಶುರು ಆಗತ್ತೆ. ಇಲಾನ್ ಮಸ್ಕ್ ಮತ್ತೆ ಅವರ ಟೀಮು ತಮ್ಮ ಕನ್ಸು, ತಮ್ಮ ಪರಿಶ್ರಮ ಎಲ್ಲ ಮಾಡಿರೋ ಫಾಲ್ಕನ್ 1 ಬೆಂಕಿಗೆ ತುತ್ತಾಗಿ ಫೇಲ್ಯೂರ್ ಆಗಿರೋದನ್ನ ಕಣ್ಣಾರೆ ನೋಡ್ತಾ ಇರ್ತಾರೆ. ಇದರಿಂದ ಫಾಲ್ಕನ್ 1 ಕನ್ಸು ಕಂಪ್ಲೀಟ್ ಆಗಿ ಮುಗ್ದೋಯ್ತು ಅನ್ನೋ ನೋವಿಗೆ ಹೋಗ್ತಾರೆ. ಆದ್ರೆ ಯಾವುದೇ ಧೈರ್ಯವನ್ನ ಕೆಡಿಸ್ಕೊಳ್ದೆ ನೆಕ್ಸ್ಟ್ ಇಯರ್ ಇಮ್ಮಿಡಿಯೇಟ್ಲಿ ಫಾಲ್ಕನ್ 1 ಸೆಕೆಂಡ್ ಲಾಂಚ್ಗೆ ರಾಕೆಟ್ ಅನ್ನ ರೆಡಿ ಮಾಡ್ತಾರೆ. ಸೆಕೆಂಡ್ ಲಾಂಚ್ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಲಾಂಚ್ ಆಗಿ 3 ನಿಮಿಷ ರಾಕೆಟ್ ಟ್ರಾವೆಲ್ ಮಾಡ್ತಾ ಇರುತ್ತೆ. 3 ನಿಮಿಷದ ನಂತರ ಫಸ್ಟ್ ಸೆಪರೇಷನ್ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಫಸ್ಟ್ ಸೆಪರೇಷನ್ ಆಗಿ ಸೆಕೆಂಡ್ ಪಾರ್ಟ್ ಮೂವ್ ಆಗ್ತಾ ಇರ್ಬೇಕಾದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿರುವಂತಹ ಇಂಜಿನ್ ಅದು ಯಾವ ಟೈಮ್ಗೆ ಮುಗಿಬೇಕಾಗಿತ್ತು ಅದಕ್ಕಿಂತ ಮುಂಚೆನೆ ಆಫ್ ಆಗೋಗುತ್ತೆ. ಇದರಿಂದ ಸೆಕೆಂಡ್ ರಾಕೆಟ್ ಕೂಡ ಕಾಣೆ ಆಗತ್ತೆ. ಇದಕ್ಕೂ ಧೈರ್ಯ ಕೆಡಿಸ್ಕೊಡ್ದೇ ಇರೋ ಇಲಾನ್ ಮಸ್ಕ್ 2008ರಲ್ಲಿ ಫಾಲ್ಕನ್ 1 ಥರ್ಡ್ ಲಾಂಚಿಗೂ
ಪ್ರಿಪೇರ್ ಆಗ್ತಾರೆ. ಇಷ್ಟೊತ್ತಿಗಾಗ್ಲೇ ಮೀಡಿಯಾದವರು, ಹೊರ್ಗಡೆ ಅವರು, ಬೇರೆ ಕಂಪನಿಗಳು, ಗೌರ್ಮೆಂಟ್ ಎಲ್ಲಾನು ರಾಕೆಟ್ ಲಾಂಚಿಂಗ್ ಇಲಾನ್ ಮಸ್ಕ್ ಕೈಯಿಂದ ಆಗಲ್ಲ, ಇದು ಅವ್ರ ಆಸ್ತಿಯನ್ನೆಲ್ಲ ಕಳ್ಕೊಳಕ್ಕೆ ಅವ್ನ್ ಮಾಡ್ತಾ ಇರೋ ಮೂರ್ಖತನ ಅಂತ ಎಲ್ಲರೂ ಮಾತಾಡ್ಕೊಳಕ್ಕೆ ಶುರು ಮಾಡಿರ್ತಾರೆ. ಸೊ ಅದರ ಮಧ್ಯನೇ ಇಲಾನ್ ಮಸ್ಕ್ 3ನೇ ಲಾಂಚ್ ಅನ್ನು 2008ರಲ್ಲಿ ಶುರು ಮಾಡ್ತಾರೆ. ಈ ಲಾಂಚ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಆಗಿರುತ್ತೆ. ಅದು ಆರ್ಬಿಟ್ ತಲುಪೋದಕ್ಕಿಂತ ಮುಂಚೆನೆ ಮಿಡ್ ಏರ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಇಲಾನ್ ಮಸ್ಕಿನ ಕನ್ಸೆಲ್ಲ ನುಚ್ಚು ನೂರಾಗಿರುತ್ತೆ. ಅದರ ಜೊತೆಗೆ ಇಲಾನ್ ಮಸ್ಕ್ ಇದು 100 ಮಿಲಿಯನ್ ಕಂಪ್ಲೀಟ್ ಆಗಿ ಖರ್ಚಾಗಿರುತ್ತೆ. ಇವಾಗ ಸ್ಪೇಸ್ ಎಕ್ಸ್ ಕಂಪನಿಯಲ್ಲಿ ನೆಕ್ಸ್ಟ್ ಒಂದೇ ಒಂದು ಲಾಂಚಿಗಾಗುವಷ್ಟು ದುಡ್ಡು ಮಾತ್ರ ಇರುತ್ತೆ. ಇನ್ ಕೇಸ್ ಆ ಲಾಂಚ್ ಸಕ್ಸಸ್ಫುಲ್ ಆದ್ರೆ ಸ್ಪೇಸ್ ಎಕ್ಸ್ ಸಕ್ಸಸ್ ಆಗುತ್ತೆ, ಇಲ್ಲ ಅಂದ್ರೆ ಸ್ಪೇಸ್ ಎಕ್ಸ್ ಅನ್ನು ಮುಚ್ಚುವಂತ ಪರಿಸ್ಥಿತಿ ಕೂಡ ಬರ್ಬೋದು. ಆ ಪರಿಸ್ಥಿತಿಯಲ್ಲಿರುತ್ತೆ. ಸ್ಪೇಸ್ ಎಕ್ಸ್ ನ ಜೊತೆಗೇನೆ ಇಲಾನ್ ಮಸ್ಕ್ ಅವ್ರದ್ದು ಇನ್ನೊಂದು ಕಂಪನಿ ಕೂಡ ಮುಳುಗುವಂತಹ ಸ್ಥಿತಿಯಲ್ಲಿರುತ್ತೆ, ಅದು ಟೆಸ್ಲಾ. ಸ್ಪೇಸ್ ಎಕ್ಸ್ ಕಂಪನಿಯನ್ನ ಶುರು ಮಾಡುವಂತಹ ಟೈಮ್ ಅಲ್ಲೇನೆ ಇಲಾನ್ ಮಸ್ಕ್ ಆಟೋಮೊಬೈಲ್ ಇಂಡಸ್ಟ್ರಿಯನ್ನು ಸ್ಟಡಿ ಮಾಡೋಕೆ ಶುರು ಮಾಡಿರ್ತಾರೆ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಈಗಿರುವಂತಹ ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ, ಗ್ಯಾಸೋಲಿನ್ ಆಗ್ಲಿ ಇರುವಂತಹ ವೆಹಿಕಲ್ಗಳು ಫಾಸಿಲ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿದೆ. ಆ ಫ್ಯೂಯಲ್ ಯಾವಾಗ ಬೇಕಾದ್ರೂ ಖಾಲಿ ಆಗೋ ಚಾನ್ಸಸ್ ಇದೆ. ಮತ್ತೆ ಆ ಫ್ಯೂಯಲ್ ಇಂದ ಓಡಾಡ್ತಿರುವಂತಹ ಕಾರು ಪೊಲ್ಯೂಷನ್ ಅನ್ನ ಜಾಸ್ತಿ ಮಾಡ್ತವೆ. ಇದರಿಂದ ಗೌರ್ಮೆಂಟ್ ಫ್ಯೂಚರ್ ಅಲ್ಲಿ 100% ಪೊಲ್ಯೂಷನ್ ಕಡಿಮೆ ಮಾಡುವಂತಹ ವೆಹಿಕಲ್ ಮೇಲೆ ಡಿಪೆಂಡ್ ಆಗುವ ಚಾನ್ಸಸ್ ಇದೆ. ಸೊ ಎಲೆಕ್ಟ್ರಿಕಲ್ ಕಾರ್ಗೆ ವ್ಯಾಲ್ಯೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅನ್ನೋದನ್ನ ಯೋಚನೆ ಮಾಡಿದ್ದ ಇಲಾನ್ ಮಸ್ಕ್ ಅದೇ ಟೈಮಿಗೆ ಜನರಲ್ ಮೋಟಾರ್ಸ್ ತಮ್ಮ ಎಲೆಕ್ಟ್ರಿಕಲ್ ಫಸ್ಟ್ ಕಾರನ್ನ ರಿಲೀಸ್ ಮಾಡಿರ್ತಾರೆ. E1 ಅನ್ನೋ ಫಸ್ಟ್ ಕಾರನ್ನ ರಿಲೀಸ್ ಮಾಡಿರ್ತಾರೆ. ಬಟ್ ಆ ಕಾರು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಸ್ಲೋ ಆಗಿರುತ್ತೆ. ಇದರಿಂದ ಮಾರ್ಕೆಟ್ ಅಲ್ಲಿ ಆ ವೆಹಿಕಲ್ ಅಷ್ಟು ಮೂವ್ ಆಗಿರಲ್ಲ. ಸೊ ಅದು ಫೇಲ್ ಆಗಿರೋದಕ್ಕೆ ಎಲ್ಲ ಆಟೋಮೊಬೈಲ್ ಕಂಪನಿಗಳು ಎಲೆಕ್ಟ್ರಿಕ್ ಕಾರ್ ಅನ್ನೋ ಕನ್ಸನ್ನ ಸೈಡಿಗಿಟ್ಟು ತಮ್ಮ ನಾರ್ಮಲ್ ಪೆಟ್ರೋಲ್ ಮತ್ತೆ ಡೀಸೆಲ್ ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಒಂದು ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸ್ಟಾರ್ಟ್ ಅಪ್ ಶುರು ಆಗಿರುತ್ತೆ, ಅದು ಟೆಸ್ಲಾ. ಟೆಸ್ಲಾ ಕಂಪನಿಯನ್ನ ಮಾರ್ಟಿನ್ ಮತ್ತೆ ಮಾರ್ಕ್ ಅನ್ನೋ ಇಬ್ರು ಶುರು ಮಾಡಿರ್ತಾರೆ. ಅವರ ಕನ್ಸೇನಾಗಿತ್ತು ಅಂದ್ರೆ ರೋಡ್ಸ್ಟರ್ ಅನ್ನೋ ಒಂದು ಸ್ಪೋರ್ಟ್ಸ್ ಎಲೆಕ್ಟ್ರಿಕ್ ಕಾರ್ ಅನ್ನ ಡಿಸೈನ್ ಮಾಡಬೇಕು. ಸೊ ನಾರ್ಮಲ್ ಆಗಿ ಆ ಟೈಮ್ ಅಲ್ಲಿ ಯೂಸ್ ಆಗ್ತಿದ್ದ ಎಲ್ಲಾ ಎಲೆಕ್ಟ್ರಿಕ್ ಕಾರ್ಗಳು ಲೆಡ್ ಆಸಿಡ್ ಬ್ಯಾಟರಿಯನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದು ಸ್ಲೋ ಚಾರ್ಜಿಂಗ್ ಆಗಿರುತ್ತೆ, ಚಾರ್ಜಿಂಗ್ ಟೈಮ್ ಅನ್ನು ತುಂಬಾ ತಗೊಳುತ್ತೆ, ಮತ್ತೆ ಕಾರ್ಗಳು ಕೂಡ ತುಂಬಾ ಸ್ಲೋ ಇರುತ್ತೆ. ಇವರು ಅದನ್ನ ಫಾಸ್ಟ್ ಆಗಿ ಚಾರ್ಜ್ ಮಾಡಬೇಕಾದ್ರೆ, ಕಾರು ಕೂಡ ಫಾಸ್ಟ್ ಆಗಿರ್ಬೇಕಾದ್ರೆ ನಾವು ಫೋನ್ ಮತ್ತೆ ಮೊಬೈಲ್ಗಳಲ್ಲಿ ಯೂಸ್ ಮಾಡುವಂತಹ ಬ್ಯಾಟರಿಯನ್ನ ಯೂಸ್ ಮಾಡಿ ಫಾಸ್ಟ್ ಚಾರ್ಜಿಂಗ್ ಅನ್ನ ಮಾಡಬಹುದು ಅನ್ನೋದನ್ನ ಕಂಡಿಡ್ಕೊಳ್ತಾರೆ. ಸೊ ಫೋನ್ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡುವಂತಹ ಲಿಥಿಯಂ ಅಯಾನ್ ಬ್ಯಾಟರಿಯನ್ನ ಕಾರಲ್ಲಿ ನಾವು ಯೂಸ್ ಮಾಡಿದ್ರೆ ಅದು ತುಂಬಾ ಫಾಸ್ಟ್ ಚಾರ್ಜ್ ಆಗುತ್ತೆ ಮತ್ತೆ ಕಾರು ಫಾಸ್ಟ್ ಮೂವ್ ಆಗುತ್ತೆ ಅನ್ನೋದನ್ನ ಕಂಡಿಡ್ಕೊಳ್ತಾರೆ. ಕಾರ್ದು ಲುಕ್ ಅಂಡ್ ಎಫಿಷಿಯನ್ಸಿ ಕೂಡ ತುಂಬಾ ಸುಪೀರಿಯರ್ ಆಗಿರ್ಬೇಕು ಅಂತ ಯೋಚನೆ ಮಾಡಿರ್ತಾರೆ. ಸೊ ಇದನ್ನ ನೋಡಿದ ಇಲಾನ್ ಮಸ್ಕ್ 2004 ಅಲ್ಲಿ $6.5 ಮಿಲಿಯನ್ ಅನ್ನ ಟೆಸ್ಲಾ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅಂಡ್ ಟೆಸ್ಲಾದು ಲೀಡ್ ಇನ್ವೆಸ್ಟರ್ ಕೂಡ ಆಗಿರ್ತಾರೆ. ಬಟ್ ಆ ಕಾರನ್ನ ಮಾಡುವಂತದ್ದು ಅಷ್ಟು ಈಸಿ ಆಗಿರ್ಲಿಲ್ಲ. ಲಿಥಿಯಂ ಅಯಾನ್ ಬ್ಯಾಟರಿಯನ್ನ ಕಾರ್ಗೆ ಮಾಡಿಫೈ ಮಾಡುವಂತದ್ದು ಅಷ್ಟು ಈಸಿ ಆಗಿರ್ಲಿಲ್ಲ. ಮತ್ತೆ ಆ ಟೆಕ್ನಾಲಜಿ ಕೂಡ ಹೊಸದಾಗಿತ್ತು. ರೋಡ್ಸ್ಟರ್ ಕಾರನ್ನ ನಾರ್ಮಲ್ ಆಗಿ $65,000 ಸೇಲ್ ಮಾಡ್ತೀವಿ ಅನ್ನೋ ಎಸ್ಟಿಮೇಷನ್ ಅನ್ನ ಅವ್ರು ಇಟ್ಕೊಂಡಿದ್ರು. ಆದ್ರೆ ಆ ಕಾರು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಅದು $1,00,000 ಖರ್ಚಾಗಿತ್ತು. ಸೊ ಇಷ್ಟು ಕಾಸ್ಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದ ಕಾರನ್ನ $65,000 ಅಲ್ಲಿ ಸೇಲ್ ಮಾಡಿದ್ರೆ ಟೆಸ್ಲಾ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇತ್ತು. ಈ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡ ಇಲಾನ್ ಮಸ್ಕ್ ಆ ಟೈಮ್ ಅಲ್ಲಿ ಟೆಸ್ಲಾದ ಸಿಇಒ ಆಗಿ ಕೂಡ ಚಾರ್ಜ್ ಅನ್ನ ತಗೊಳ್ತಾರೆ. ಇಲಾನ್ ಮಸ್ಕ್ ಸಿಇಒ ಆಗಿ ಚಾರ್ಜ್ ತಗೊಂಡು ಏನಾದ್ರೂ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕಿಂತ ಮುಂಚೆನೆ 2008ರಲ್ಲಿ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ. ಆ ಟೈಮ್ ಅಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿರುತ್ತೆ. ತುಂಬಾ ಇಂಡಸ್ಟ್ರಿಗಳು ಲಾಸ್ ಅನ್ನ ನೋಡೋದಕ್ಕೆ ಶುರು ಮಾಡಿರ್ತಾರೆ. ಈ ಟೈಮ್ ಅಲ್ಲಿ ಸ್ಪೇಸ್ ಎಕ್ಸ್ ಅಲ್ಲೂ ತುಂಬಾ ಪ್ರಾಬ್ಲಮ್ ಅಲ್ಲಿರೋ ಇಲಾನ್ ಮಸ್ಕ್ ಮತ್ತೆ ಟೆಸ್ಲಾದಲ್ಲೂ ತುಂಬಾ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆಲ್ರೆಡಿ ಅವ್ರ ಹತ್ರ ಏನೆಲ್ಲ ಅಮೌಂಟ್ ಇತ್ತು ಅವರು ಅರ್ನ್ ಮಾಡಿದ್ರು ಎಲ್ಲವನ್ನ ಸ್ಪೇಸ್ ಎಕ್ಸ್ ಮತ್ತೆ ಟೆಸ್ಲಾದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಬೇರೆ ಇನ್ವೆಸ್ಟರ್ಗಳು ಇವ್ರ ಜೊತೆ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನ ತೋರ್ಸಲ್ಲ. ಸ್ಪೇಸ್ ಎಕ್ಸ್ ಕೂಡ ಪ್ರಾಬ್ಲಮ್ ಅಲ್ಲಿ ಇದೆ, ಟೆಸ್ಲಾ ಕೂಡ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ಯಾರು ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಈಗ ಪರಿಸ್ಥಿತಿ ಅಂದ್ರೆ 2008 ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ 3 ಕಂಟಿನ್ಯೂಸ್ ಫೇಲ್ಯೂರ್ ಅನ್ನ ಫೇಸ್ ಮಾಡಿ ಪ್ರಾಬ್ಲಮ್ ಅಲ್ಲಿ ಇದೆ. ಟೆಸ್ಲಾನು ತನ್ನ ಎಲ್ಲಾ ಅಮೌಂಟ್ ಅನ್ನ ಕಳ್ಕೊಂಡು ಬ್ಯಾಂಕ್ರಪ್ಟ್ ಆಗೋ ಸಿಚುವೇಶನ್ ಅಲ್ಲಿ ಇತ್ತು. ಈ ಟೈಮ್ ಅಲ್ಲಿ ಯಾರೇ ಆಗಿದ್ರು ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ರು,
ಫಂಡ್ಸ್ ರೈಸ್ ಆಗ್ತಿದೆ, ಫಂಡ್ ಸಿಗುತ್ತೆ ಅನ್ನೋ ಚಾನ್ಸಸ್ ಇದ್ರೆ ಎರಡರಲ್ಲಿ ಒಂದು ಕಂಪನಿ ಯಾವ್ದನ್ನ ಸೇವ್ ಮಾಡ್ಬೋದು, ಯಾವ್ದು ಈಸಿಯಾಗಿ ಸೇವ್ ಆಗಿ ಇನ್ಕಮ್ ಅನ್ನ ಕೊಡುತ್ತೆ ಅನ್ನೋದನ್ನ ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇಲಾನ್ ಮಸ್ಕ್ ಆತರ ಯೋಚನೆ ಮಾಡ್ಲಿಲ್ಲ. ಆ ಟೈಮ್ ಅಲ್ಲಿ ಇಲಾನ್ ಮಸ್ಕ್ ಅವರ ಕೆಲವು ಪರ್ಸನಲ್ ಅಸೆಟ್ಗಳು ಮತ್ತೆ ಮೆಕ್ಲಾರನ್ ಕಾರು ಇದನ್ನೆಲ್ಲ ಸೇಲ್ ಮಾಡಿ ಟೆಸ್ಲಾಗೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಸ್ವಲ್ಪ ದಿನ ಟೆಸ್ಲಾನ ನೋಡ್ಕೊಳ್ಳಿ ಅಂತ ಅದನ್ನ ಬಿಟ್ರು. ಈ ಕಡೆ ಇವರ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿ ಫಾಲ್ಕನ್ 1 ಡಿಸೈನ್ ಅಲ್ಲಿ ತಮ್ಮನ್ನ ತಾವೇ ತೊಡಗಿಸ್ಕೊಳ್ತಾರೆ. 2008 ಡಿಸೆಂಬರ್ ಫಾಲ್ಕನ್ 1 4th ಲಾಂಚ್. ಆ ದಿನ ಬಂದೇ ಬಿಡ್ತು. ಫಾಲ್ಕನ್ 1 ಲಾಂಚ್ ಪ್ಯಾಡ್ ಮೇಲೆ ನಿಂತಿದೆ. ಇಲಾನ್ ಮಸ್ಕ್ ಮತ್ತೆ ಸ್ಪೇಸ್ ಎಕ್ಸ್ ಎಂಟೈರ್ ಟೀಮ್ ಅದನ್ನ ನೋಡ್ತಾ ಇದ್ದಾರೆ. ಇಲಾನ್ ಮಸ್ಕ್ ಇದು ಎಂಟೈರ್ ಫ್ಯೂಚರ್ ಆ ಒಂದು ರಾಕೆಟ್ ಮೇಲೆ ನಿಂತಿತ್ತು. ರಾಕೆಟ್ ಲಾಂಚ್ ಆಗುತ್ತೆ, ಫಸ್ಟ್ ಸ್ಟೇಜ್ ಕೂಡ ಸಕ್ಸಸ್ ಆಗುತ್ತೆ, ಸೆಕೆಂಡ್ ಸ್ಟೇಜ್ ಸಕ್ಸಸ್ ಆಗುತ್ತೆ, 3ನೇ ಸ್ಟೇಜ್ ಕೂಡ ಸಕ್ಸಸ್ ಆಗುತ್ತೆ. ಬಟ್ ಸ್ಪೇಸ್ ಎಕ್ಸ್ ಅಲ್ಲಿರೋ ಯಾರು ಅದನ್ನ ಸೆಲೆಬ್ರೇಟ್ ಮಾಡಲಿಲ್ಲ. ಎಲ್ಲ ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಅದನ್ನ ವಾಚ್ ಮಾಡ್ತಾ ಇದ್ರು. ಕೆಲವೇ ಸೆಕೆಂಡ್ ಅಲ್ಲಿ ಸ್ಪೇಸ್ ಎಕ್ಸ್ ಅರ್ತ್ ಆರ್ಬಿಟ್ ಅನ್ನ ತಲುಪುತ್ತೆ. ಎಲ್ಲ ಎಂಟೈರ್ ಸ್ಪೇಸ್ ಎಕ್ಸ್ ಕಂಪನಿ ಅದನ್ನ ನೋಡ್ತಾ ಇದ್ದವರೆಲ್ಲ ಸೆಲೆಬ್ರೇಟ್ ಮಾಡಕ್ ಶುರು ಮಾಡ್ತಾರೆ. ಪ್ರಪಂಚದಲ್ಲಿ ಈ ತರ ಅರ್ತ್ ಆರ್ಬಿಟಿಗೆ ಸ್ಯಾಟಲೈಟ್ ಅನ್ನ ತಗೊಂಡೋಗಿ ಸೇರಿಸಿದ ಫಸ್ಟ್ ಪ್ರೈವೇಟ್ ಕಂಪನಿ ಅನ್ನೋ ಹೆಸರು ಸ್ಪೇಸ್ ಎಕ್ಸ್ ಗೆ ಬಂದಿರುತ್ತೆ. ಇದಾಗಿ ಒಂದೇ ವಾರದಲ್ಲಿ ನಾಸಾದವರು $1.6 ಬಿಲಿಯನ್ ಕಾಂಟ್ರಾಕ್ಟ್ ಅನ್ನ ಸ್ಪೇಸ್ ಎಕ್ಸ್ ಗೆ ಕೊಡ್ತಾರೆ. ಈ ಕಾಂಟ್ರಾಕ್ಟ್ ಅನ್ನ ಸಕ್ಸಸ್ಫುಲ್ ಮಾಡಿ ಸ್ಪೇಸ್ ಎಕ್ಸ್ ತುಂಬಾನೇ ಡೆವಲಪ್ ಆಗಕ್ಕೆ ಶುರುವಾಗಿರುತ್ತೆ. ಮೋಸ್ಟ್ ಸಕ್ಸಸ್ಫುಲ್ ಪ್ರೈವೇಟ್ ಕಂಪನಿಯಾಗಿ ಬೆಳೀತಾ ಇರತ್ತೆ. ಆದ್ರೆ ಒಂದು ಕಡೆ ಇನ್ನು ಟೆಸ್ಲಾ ಪ್ರಾಬ್ಲಮ್ ಅಲ್ಲೇ ಇದೆ. ಆ ಟೈಮ್ ಅಲ್ಲಿ ಟೆಸ್ಲಾ ಇನ್ವೆಸ್ಟರ್ ಗಳ ಜೊತೆ ಇಲಾನ್ ಮಸ್ಕ್ ಪರ್ಸನಲ್ ಆಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ರೋಡ್ಸ್ಟರ್ ಆಲ್ರೆಡಿ ರೆಡಿ ಆಗಿದೆ, ಅದರ ಮಾಸ್ ಪ್ರೊಡಕ್ಷನ್ಗೆ ಆರ್ಡರ್ ಬಂದಿದೆ, ಪ್ರೀ ಬುಕ್ಕಿಂಗ್ ತುಂಬಾ ಜನ ಮಾಡಿದ್ದಾರೆ, ಈಗ ಮಾಸ್ ಪ್ರೊಡಕ್ಷನ್ ಅಷ್ಟೇ ನಮ್ಮ ಹತ್ರ ಹಣ ಬೇಕಿರೋದು ಅನ್ನೋ ರಿಕ್ವೆಸ್ಟ್ ಅನ್ನ ಇಡ್ತಾರೆ. ಸ್ವಲ್ಪ ದಿನದಲ್ಲಿ ಅವರಿಗೆ ಎಮರ್ಜೆನ್ಸಿ ಫಂಡಿಂಗ್ ಅಂತ $40 ಮಿಲಿಯನ್ ಎಮರ್ಜೆನ್ಸಿ ಫಂಡಿಂಗ್ ಸಿಗತ್ತೆ. ಇದರಿಂದ ರೋಡ್ಸ್ಟರ್ ಮಾಸ್ ಪ್ರೊಡಕ್ಷನ್ ಆಗತ್ತೆ ಮತ್ತೆ ಜನಗಳಿಗೆ ಸೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಟೆಸ್ಲಾ ಸಕ್ಸಸ್ಫುಲ್ ಆಗಿ ಸ್ವಲ್ಪನೇ ದಿನಗಳಲ್ಲಿ ಬ್ಯಾಂಕ್ರಪ್ಟ್ ಆಗೋದ್ರಿಂದ ತಪ್ಪುತ್ತೆ. ಟೆಸ್ಲಾದಿಂದ ಮ್ಯಾನುಫ್ಯಾಕ್ಚರ್ ಆಗಿದ್ದ ರೋಡ್ಸ್ಟರ್ ಅನ್ನೋ ಕಾರು ತುಂಬಾ ಎಕ್ಸ್ಪೆನ್ಸಿವ್ ಆಗಿರತ್ತೆ. ಅದನ್ನ ಸೊಸೈಟಿಯಲ್ಲಿ ಕೆಲವೇ ಜನ ಮಾತ್ರ ಪರ್ಚೇಸ್ ಮಾಡೋ ತರ ಇರುತ್ತೆ. ಆದ್ರೆ ಇಲಾನ್ ಮಸ್ಕ್ ಕನ್ಸೇನಾಗಿತ್ತು, ಈ ಕಾರು ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಇದು ಸೊಸೈಟಿದು ಎಲ್ಲಾ ಲೆವೆಲ್ ಕಸ್ಟಮರ್ ಗಳಿಗೂ ರೀಚ್ ಆಗ್ಬೇಕು. ಈ ಕಂಪನಿ ಸಕ್ಸಸ್ಫುಲ್ ಆಗ್ಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಇದು ಮಾಸ್ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡಬೇಕು. ಅದಕ್ಕೆ 2012ರಲ್ಲಿ ಟೆಸ್ಲಾ ಮಾಡೆಲ್ ಎಸ್ ಅನ್ನೋ ಕಾರ್ಗಳನ್ನ ಲಾಂಚ್ ಮಾಡುತ್ತೆ. ಮಾಡೆಲ್ ಎಸ್ ಒಂದು ಯಾವ ತರ ಕಾರ್ ಆಗಿತ್ತು ಅಂದ್ರೆ ಅದು ಬರೀ ಕಾರ್ ಅಲ್ಲ, ಕಂಪ್ಯೂಟರ್ ಆಗಿತ್ತು. ಕಂಪ್ಯೂಟರ್ ಅಲ್ಲಿ ವೀಲ್ ಅಟ್ಯಾಚ್ ಮಾಡ್ದಂಗಿತ್ತು. ಅದರಲ್ಲಿ 17 ಇಂಚ್ ಸ್ಕ್ರೀನ್, ಅದರಿಂದ ಕಾರಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಆಗ್ಬೋದು, ಟೆಂಪರೇಚರ್ ಆಗ್ಬೋದು, ಎಲ್ಲವನ್ನು ಮಾನಿಟರ್ ಮಾಡ್ಬೋದಿತ್ತು, ಕಂಟ್ರೋಲ್ ಮಾಡ್ಬೋದಿತ್ತು. ಮತ್ತೆ ಕಂಪ್ಯೂಟರ್ಗಳ ತರ ಸಾಫ್ಟ್ವೇರ್ ಅನ್ನ ಅವಾಗವಾಗ ಅಪ್ಡೇಟ್ ಮಾಡಿ ತುಂಬಾ ಇಂಪ್ರೂವ್ಮೆಂಟ್ಸ್ ಅನ್ನು ಅದರಲ್ಲಿ ತರಬಹುದಿತ್ತು. ಅದರ ಡೋರ್ ಹ್ಯಾಂಡಲ್ ಡಿಸೈನ್ ಆಗ್ಬೋದು, ಲುಕ್ಸ್ ಆಗ್ಬೋದು, ಎಲ್ಲ ತುಂಬಾ ಕೂಲ್ ಆಗಿತ್ತು. ಇದರಿಂದ ಮಾಡೆಲ್ ಎಸ್ ತುಂಬಾ ಬೇಗ ತುಂಬಾ ಫೇಮಸ್ ಆಯ್ತು. ಮತ್ತೆ ಮೋಟಾರ್ ಟ್ರೆಂಡ್ ಅನ್ನೋ ಕಂಪನಿ ಅದನ್ನ ಕಾರ್ ಆಫ್ ದಿ ಇಯರ್ ಅಂತಾನು ಡಿಕ್ಲೇರ್ ಮಾಡ್ತು. ಇದಾದ್ಮೇಲೆ ಕೆಲವೇ ವರ್ಷಗಳಲ್ಲಿ ಮಾಡೆಲ್ ವೈ, ಮಾಡೆಲ್ ಎಕ್ಸ್, ಮಾಡೆಲ್ 3 ಅನ್ನೋ ಕಾರ್ಗಳನ್ನ ಟೆಸ್ಲಾ ಲಾಂಚ್ ಮಾಡಕ್ ಶುರು ಮಾಡ್ತು. 2017ರ ಟೈಮಿಗೆ ಟೆಸ್ಲಾ ಮೋಸ್ಟ್ ಸಕ್ಸಸ್ಫುಲ್ ಕಾರ್ ಕಂಪನಿಯಾಗಿ ಹೊರಗಡೆ ಬಂದಿತ್ತು. ಹೀಗಂತೂ ಟೆಸ್ಲಾ ಸೆಲ್ಫ್ ಡ್ರೈವಿಂಗ್ ಕಾರ್ಗಳನ್ನು ಮಾಡೋದಕ್ಕೂ ಶುರು ಮಾಡ್ಬಿಟ್ಟಿದೆ. ಮತ್ತೆ ಸ್ಪೇಸ್ ಎಕ್ಸ್ ಕಂಪನಿ ಫಾಲ್ಕನ್ 9 ಅನ್ನೋ ರಾಕೆಟ್ ಅನ್ನು ಲಾಂಚ್ ಮಾಡುತ್ತೆ. ಇದು ಫಾಲ್ಕನ್ 1 ಕಂಪೇರ್ ಮಾಡಿದ್ರೆ ಅದಕ್ಕಿಂತ 50ರಷ್ಟು ಜಾಸ್ತಿ ವೇಟ್ ಅನ್ನು ತಗೊಂಡೋಗಿ ಆರ್ಬಿಟ್ ಅಲ್ಲಿ ಸೇರಿಸೋ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಮತ್ತೆ 2015 ಅಲ್ಲಿ ರಿಯೂಸಬಲ್ ರಾಕೆಟ್ ಅನ್ನು ಅವರ ಲಾಂಗ್ ಟರ್ಮ್ ಕನ್ಸನ್ನು ನೆನ್ಸ್ ಮಾಡ್ಕೊಳ್ತಾರೆ. ಇದರಿಂದ ಪ್ರತಿಯೊಂದು ಲಾಂಚಿಗೂ ಸಪರೇಟ್ ರಾಕೆಟ್ ಅನ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪ್ರತಿ ಲಾಂಚ್ ಆದ್ಮೇಲೆ ರಾಕೆಟ್ ರಿಟರ್ನ್ ಬರುತ್ತೆ, ಅದನ್ನ ರಿಯೂಸ್ ಮಾಡುವಂತಹ ಸಿಚುವೇಶನ್ ಅನ್ನು ತರ್ತಾರೆ. ಸ್ಪೇಸ್ ಎಕ್ಸ್ ಫಾಲ್ಕನ್ ಅನ್ನ ಯೂಸ್ ಮಾಡಿಕೊಂಡು ಇಲಾನ್ ಮಸ್ಕ್ ಸ್ಟಾರ್ ಲಿಂಕ್ ಅನ್ನುವಂತಹ ಸ್ಯಾಟಲೈಟ್ ಅನ್ನ ಅರ್ತ್ ಆರ್ಬಿಟ್ ಅಲ್ಲಿ ಸೇರಿಸಿದ್ದಾರೆ. ಇದರಿಂದ ಪ್ರಪಂಚದ ಮೂಲೆ ಮೂಲೆಗೂ ರೀಚ್ ಆಗದೇ ಇರುವಂತ ಜಾಗಕ್ಕೂ ಇಂಟರ್ನೆಟ್ ಅನ್ನ ರೀಚ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಸ್ಪೇಸ್ ಎಕ್ಸ್ ಅನ್ನೋದು
ಸ್ಟಾರ್ಶಿಪ್ ಅನ್ನೋ ರಾಕೆಟ್ ಅನ್ನು ಲಾಂಚ್ ಮಾಡ್ತಾ ಇದೆ. ಇದು ಹ್ಯೂಮನ್ಸ್ ಅನ್ನ ಮಾರ್ಸಿಗೆ ತಗೊಂಡೋಗುತ್ತೆ ಅನ್ನೋ ಕನಸನ್ನು ಕಟ್ಕೊಂಡಿದ್ದಾರೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅನ್ನ ರೆವಲ್ಯೂಷನ್ ಮಾಡೋಕ್ಕೋಸ್ಕರ ದ ಬೋರಿಂಗ್ ಕಂಪನಿ ಮತ್ತೆ ಹೈಪರ್ ಲೂಪ್ ಅನ್ನೋ ಕಾನ್ಸೆಪ್ಟ್ ಅನ್ನು ನೆನ್ಸ್ ಮಾಡೋದಕ್ಕೋಸ್ಕರ ತಯಾರು ಮಾಡ್ತಾ ಇದ್ದಾರೆ. ಮತ್ತೆ ನ್ಯೂರಾಲಿಂಕ್ ಅಂತ ಒಂದು ಕಂಪನಿಯನ್ನ ಶುರು ಮಾಡಿ ಹ್ಯೂಮನ್ ಬ್ರೈನ್ ಅಲ್ಲಿ ಚಿಪ್ ಅನ್ನ ಇಂಪ್ಲಾಂಟ್ ಮಾಡಿ ಹ್ಯೂಮನ್ ಬ್ರೈನ್ ಮತ್ತೆ ಕಂಪ್ಯೂಟರ್ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡುವಂತಹ ಕೆಲಸವನ್ನು ಸಕ್ಸಸ್ ಮಾಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಮತ್ತೆ 2023 ಅಲ್ಲಿ ಇಲಾನ್ ಮಸ್ಕ್ ಟ್ವಿಟ್ಟರ್ ಅನ್ನ ಅಕ್ವೈರ್ ಮಾಡಿಕೊಂಡು ಅದನ್ನ ಎಕ್ಸ್ ಪ್ಲಾಟ್ಫಾರ್ಮ್ ಅಂತ ರೀನೇಮ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಪಾದಾರ್ಪಣೆ ಮಾಡಿದ್ದಾರೆ. ಮತ್ತೆ XAI ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಯನ್ನು ಶುರು ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲೂ ತಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ. ಸೊ ಈ ತರ ಇಲಾನ್ ಮಸ್ಕ್ ಚಿಕ್ಕ ಹುಡುಗನಿಂದ ಅವರ ಸೈನ್ಸ್ ಮೇಲೆ ಇರೋ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡು ಇವತ್ತು ಪ್ರಪಂಚದಲ್ಲಿ ಮೊದಲನೇ $1,00,000 ಅರ್ನ್ ಮಾಡಿರುವಂತಹ ಶ್ರೀಮಂತ ಅನ್ನೋ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ಇಲಾನ್ ಮಸ್ಕ್ ಹುಟ್ಟುವಾಗ್ಲೇ ಅವ್ರು ಶ್ರೀಮಂತರು. ಅವರ ತಂದೆ ಆಗ್ಲಿ ತಾಯಿ ಆಗ್ಲಿ ಮೊದಲಿಂದನೂ ತುಂಬಾ ಶ್ರೀಮಂತರಾಗಿದ್ರು. ಸೊ ಅವರಿಗೆ ಹಣಕಾಸು ವಿಚಾರದಲ್ಲಾಗ್ಲಿ ಇದ್ರಲ್ಲಾಗ್ಲಿ ಯಾವುದೇ ಕಷ್ಟ ಇರ್ಲಿಲ್ಲ. ಬಟ್ ಚಿಕ್ಕ ವಯಸ್ಸಿಂದ ಅವರ ಇಂಟ್ರೆಸ್ಟ್, ಅವರು ಯಾವ ವಿಚಾರವನ್ನ ತಿಳ್ಕೋಬೇಕು, ಯಾವ ವಿಚಾರವನ್ನ ಮಾಡಬೇಕು, ಅವರ ಮಾಡೋ ವಿಧಾನಗಳು, ಅವರ ಬಿಸ್ನೆಸ್ ಸ್ಟ್ರಾಟಜಿಗಳು, ಈ ಎಲ್ಲದ್ರಿಂದನೂ ತುಂಬಾನೇ ಕಷ್ಟಪಟ್ಟು ತುಂಬಾನೇ ಫೇಲ್ಯೂರ್ ಅನ್ನ ಅನುಭವಿಸಿ ಪ್ರತಿಯೊಂದರಲ್ಲೂ ಅವರು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಪ್ರತಿಯೊಂದರಲ್ಲೂ ಪ್ಲಾನ್ ಮಾಡಿ ಅದನ್ನ ಸ್ಟಡಿ ಮಾಡಿ ಅವರನ್ನ ಓನ್ ಆಗಿ ತೊಡಗಿಸ್ಕೊಂಡು ಇಷ್ಟು ಸಕ್ಸಸ್ಫುಲ್ ಆಗಿ ಬಂದು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿದ್ದಾರೆ. ಸೊ ಇದರಿಂದ ನಮ್ಗೆ ಮೇನ್ ಆಗಿ ಗೊತ್ತಾಗುವಂತಹ ಲೆಸನ್ ಏನಂದ್ರೆ, ಯಾವ್ದಾದ್ರೂ ವಿಚಾರಗಳಲ್ಲಿ ನಮ್ಗೆ ಸೋಲು ಅಂತೇನಾದ್ರೂ ಆದ್ರೆ, ಫೇಲ್ಯೂರ್ ಅಂತೇನಾದ್ರೂ ಆದ್ರೆ ಅದು ಎಂಡ್ ಅಲ್ಲ. ಅದರಿಂದ ಪಾಠವನ್ನ ಕಲ್ತ್ಕೊಂಡು ಅದರ ಸ್ಟೇಜ್ 2 ವರ್ಷನ್ 2 ಅನ್ನ ಶುರು ಮಾಡಿ ನೆಕ್ಸ್ಟ್ ಆ ಪ್ರಾಬ್ಲಮ್ಗಳನ್ನೆಲ್ಲ ಸರಿ ಮಾಡಿಕೊಂಡು ಮುಂದೆ ಬರಬೇಕು, ಸಕ್ಸಸ್ ಆಗಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಪರ್ಸನಾಲಿಟಿ ಬಗ್ಗೆ, ಯಾರ ಬಗ್ಗೆ ವಿಡಿಯೋ ಮಾಡಬೇಕು ಅಥವಾ ಯಾವ ಟಾಪಿಕ್ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕೆ ಇಷ್ಟ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಕೂಡ DM ಮಾಡ್ಬೋದು, ಡೈರೆಕ್ಟ್ ಆಗಿ ಮಾಡಿ. ನೆಕ್ಸ್ಟು ಒಂದು ಫೇಮಸ್ ಪರ್ಸನಾಲಿಟಿ ಅಥವಾ ಫೇಮಸ್ ಟಾಪಿಕ್ ಬಗ್ಗೆ ವಿಡಿಯೋನ ತಗೊಂಡು ಬರ್ತೀವಿ. ಥ್ಯಾಂಕ್ ಯು.